ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪ್ಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಮತ್ತೆ ಅಫ್ಘಾನಿಸ್ತಾನದಲ್ಲೇ ಉಂಟಾಗಿರುವ ಪ್ರಕ್ಷುಬ್ಧ ಪರಿಸ್ಥಿತಿ ಏನಿದೆ, ಅಥವಾ ಮಿಲಿಟರಿ ಆಡಳಿತ ಅಥವಾ ಏನು ತಾಲಿಬಾನ್ ನೇತೃತ್ವದ ಹೊಸ ಸರ್ಕಾರ ಯಾವ ರೀತಿಯಲ್ಲಿ ಇಡೀ ಜಗತ್ತಿಗೆ ಒಂದು ಹೊಸ ಆತಂಕವಾಗಿ ಪರಿಣಮಿಸ್ತಾ ಇದೆ, ಈ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಬೆಂಗಳೂರಿನಿಂದ ಶಿವಸುಂದರ್ ಖ್ಯಾತ ಚಿಂತಕರು, ಲೇಖಕರು ನಮ್ಮ ಜೊತೆಗೆ ಜಾಯ್ನ್ ಆಗಲಿಕ್ಕಿದ್ದಾರೆ. ನಾವು ನಿನ್ನೆ ದಿವಸ ಕೂಡ ಈ ವಿಚಾರವಾಗಿ ಮಾತಾಡಿದ್ದೆವು. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಶರಾಜ್ ಅಮೀನ್ ಅವರು ಮತ್ತು ಬೆಂಗಳೂರಿನಿಂದ ಡಾಕ್ಟರ್ SY ಗುರುಶಾಂತ್ ಅವರು ಈ ಒಂದು ಅಫ್ಘಾನಿಸ್ತಾನದ ಬೆಳವಣಿಗೆಗಳು ಮತ್ತು ತಾಲಿಬಾನ್ನ ಏನು ಸರ್ವಾಧಿಕಾರಿ ಏನು ಸರ್ಕಾರದ ಅಥವಾ ನಿಲುವುಗಳು ಅಥವಾ ಅಲ್ಲಿನ ಏನು ಅವರು ಹೊಸದಾಗಿ ಶರೀಯತ್ ಮೂಲಕ ನಾವು ದೇಶ ಕಟ್ತೇವೆ ಅಂತ ಹೊರಟಿದ್ದಾರೆ, ಈ ವಿಚಾರವಾಗಿ ನಾವು ನಿನ್ನೆ ದಿವಸ ಕೂಡ ಮಾತಾಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಮತ್ತೆ ನಾವು ಈ ವಿಚಾರವಾಗಿ ಒಂದಷ್ಟು ವಿಶ್ಲೇಷಣೆಗಳು, ಅಮೇರಿಕದ ಸೈನ್ಯ ಅಥವಾ ಅಮೇರಿಕ ಸರ್ಕಾರ ಅಥವಾ ಅಮೇರಿಕದ ಪಡೆಗಳು ಯಾಕೆ ಅಫ್ಘಾನ್ ನೆಲದಲ್ಲಿ ಸೋಲೊಪ್ಪಿಕೊಂಡಿತ್ತು, ಕೇವಲ ಏನು 1-2 ವರ್ಷ ಮಾತ್ರ ಅಲ್ಲಿ ಇದ್ದದ್ದಲ್ಲ, ಬರೋಬ್ಬರಿ 20 ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿ ನೆಲೆಯೂರಿ ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ನಾವು ಕಟ್ಟುತ್ತೇವೆ ಅಂತ ಹೇಳಿ 20 ವರ್ಷಗಳ ಕಾಲ ಇದ್ದು ಕೂಡ ಯಾಕೆ ಅಮೇರಿಕಕ್ಕೆ ಒಂದು ಅಫ್ಘಾನಿಸ್ತಾನದಲ್ಲಿ ಸಶಕ್ತವಾದಂಥ ಒಂದು ನಾಗರಿಕ ಸರ್ಕಾರವನ್ನು, ಜೊತೆಗೆ ಆ ದೇಶಕ್ಕೆ ಒಂದು ಒಳ್ಳೆಯ ಸೈನ್ಯ ಬಲವನ್ನು ತಂದು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಜೊತೆಗೇನೆ ಯಾಕಂತ ಹೇಳಿದ್ರೆ ಸರ್ಕಾರ ಅಫ್ಘಾನಿಸ್ತಾನದ್ದೇ ಆಗಿದ್ದರೂ ಕೂಡ, ಅಫ್ಘಾನ್ ಜನರದ್ದೇ ಆಗಿದ್ದರೂ ಕೂಡ ಅಮೇರಿಕದ ಮೂಗಿನ ನೇರಕ್ಕೆ ಕುಣಿಯುವಂಥ ಸರ್ಕಾರ ಅಲ್ಲಿ ಜಾರಿಯಲ್ಲಿತ್ತು. ಅಫ್ಘಾನ್ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ತಕ್ಕ ಮಟ್ಟಿಗಾದರೂ ಸುಧಾರಣೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಸೊ ಅಂತಿಮವಾಗಿ 20 ವರ್ಷಗಳ ಕಾಲ ಅಮೇರಿಕ ಅಫ್ಘಾನ್ ನೆಲದಲ್ಲಿ ನಿಂತು ಮಾಡಿದ ಸಾಧನೆ ಆದರೂ ಏನು ಅಂತ ನಾವು ಶತಮಾನಗಳಿಂದ ಹೇಳಿಕೊಂಡು ಬರ್ತಾ ಇದ್ದೇವೆ. ಜಗತ್ತಿನ ಸೂಪರ್ ಪವರ್ ಅಂತ ಹೇಳಿದ್ರೆ ಅದು ಅಮೇರಿಕ. ಜಗತ್ತಿನಲ್ಲಿ ಯಾವ ದೇಶದ ಆಂತರಿಕ ವಿಚಾರದಲ್ಲಿ ಕೂಡ ಮಧ್ಯಪ್ರವೇಶ ಮಾಡಿ ತನಗೆ ಬೇಕಾದ ರೀತಿಯಲ್ಲಿ ಆಟವಾಡುವಂಥ ಶಕ್ತಿ ಇರುವಂಥ, ಅಥವಾ ತನ್ನ ಸೈನ್ಯ ಬಲ ಅಥವಾ ತನ್ನ ಮಿಲಿಟರಿ ಫೋರ್ಸ್, ತನಗಿರುವ ಮಿಲಿಟರಿ ಬಲದ ಮೂಲಕ ಯಾವುದೇ ದೇಶವನ್ನು ಕೂಡ ಒಂದು ಬಾರಿಗೆ ಮೇಲೆ ಕೆಳಗೆ ಮಾಡಬಹುದಾದಂಥ ಶಕ್ತಿ ಮತ್ತು ಸಾಮರ್ಥ್ಯ ಇರುವಂಥ ಅಮೇರಿಕ ಇವತ್ತು ಇಡೀ ಜಗತ್ತು ಮಾತನಾಡಿಕೊಳ್ಳುವಂಥದ್ದು ಅಫ್ಘಾನ್ ನೆಲದಲ್ಲಿ, ಅಫ್ಘಾನ್ ದೇಶದಲ್ಲಿ ತಾಲಿಬಾನ್ಗಳ ಸರ್ಕಾರ ಬಂತು ಅಥವಾ ಅಫ್ಘಾನ್ ದೇಶ ತಾಲಿಬಾನ್ಗಳ ವಶಕ್ಕೆ ಒಳಪಟ್ಟಿತ್ತು ಅನ್ನೋ ವಿಚಾರಕ್ಕಿಂತಲೂ ಹೆಚ್ಚಾಗಿ ಅಮೇರಿಕ ಸೋತಿತ್ತು, ಅಮೇರಿಕ ಸೋಲೊಪ್ಪಿತು, ಇದು ಅಮೇರಿಕದ ಸೋಲು ಅಂತ. ನಾನು ಆರಂಭದಲ್ಲೇ ಪ್ರಸ್ತಾಪ ಮಾಡಿದಾಗೆ ಅಮೇರಿಕ ಅಲ್ಲಿದ್ದದ್ದೇನು ಅಥವಾ ಅಮೇರಿಕದ ಸೈನಿಕರು ಅಲ್ಲಿದ್ದದ್ದೇನು ಕೇವಲ 1-2 ವರ್ಷ ಅಲ್ಲ, ಬರೋಬ್ಬರಿ 20 ವರ್ಷ. ಅಂದರೆ ಕಳೆದ 2000ನೇ ಇಸವಿಯಲ್ಲಿ ಅಮೇರಿಕದ ರಕ್ಷಣಾ ಪಡೆ ಅಥವಾ ಅಲ್ಲಿಯ ಸೈನಿಕರ ಪಡೆ ಅಫ್ಘಾನ್ ನೆಲದಲ್ಲಿ ಕಾಲು ತೋರುತ್ತೆ. ಅಲ್ಲಿಂದ ಈ 2021ನೇ ವರ್ಷದ ಕಳೆದ ತಿಂಗಳ ತನಕ ಅಮೇರಿಕದ ಸೇನೆಯೇ ಇಡೀ ಬೆಂಗಾವಲಾಗಿತ್ತು, ಅದು ಅಫ್ಘಾನ್ ಸರ್ಕಾರಕ್ಕೆ. ಮತ್ತು ಅದಕ್ಕಿಂತ ಮೊದಲು ಅಲ್ಲಿದ್ದಂಥ ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ನಾನು ಸರಿ ಮಾಡ್ತೇನೆ, ನಾನು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ಕಟ್ತೇನೆ ಅಂತ ಜಗತ್ತಿಗೆ ಅಭಯ ಮತ್ತು ಭರವಸೆಯನ್ನು ನೀಡಿ ಅಲ್ಲಿ ತೋರಿಕೆಗೆ ಬಹುಶಃ ಈಗ ಅನಿಸುವಂಥದ್ದು ಬಹುಶಃ ತೋರಿಕೆಯ ಸರ್ಕಾರವಷ್ಟೇ ಅಲ್ಲಿತ್ತೋ ಅಥವಾ ಅಮೇರಿಕ ಬಯಸಿದಂಥ ನೆಪ ಮಾತ್ರದ ಸರ್ಕಾರವು ಅಲ್ಲಿ ಇತ್ತು ಅನ್ನುವಂಥ ಪ್ರಶ್ನೆಗೆ ಕಡ್ತಾ ಉಂಟು. ಯಾಕಂತ ಹೇಳಿದ್ರೆ ಇದ್ದಕ್ಕಿದ್ದಾಗೆ ಅಮೇರಿಕದ ಸೈನಿಕ ಪಡೆ ಅಫ್ಘಾನಿಸ್ತಾನವನ್ನು ಖಾಲಿ ಮಾಡಿದ
ಕೆಲವೇ ದಿನಗಳಲ್ಲಿ ಇಡೀ ಅಫ್ಘಾನ್ ದೇಶವನ್ನು ತಾಲಿಬಾನಿಗಳು ವಶಪಡಿಸಿಕೊಳ್ತಾರೆ ಅಂತ ಹೇಳಿದರೆ ಅಮೇರಿಕ ಅಥವಾ ಅಮೇರಿಕದ ಸೈನಿಕರು ಅಥವಾ ಅಮೇರಿಕದ ರಕ್ಷಣಾ ವ್ಯವಸ್ಥೆ ತಾಲಿಬಾನ್ನಲ್ಲಿ ಕಟ್ಟಿಕೊಟ್ಟದ್ದು ಏನನ್ನು ಅಂತ ಅಂದರೆ 2 ದಶಕ ಬರೋಬ್ಬರಿ 20 ವರ್ಷಗಳ ಕಾಲ ಅವರು ಅಲ್ಲಿ ಮಾಡಿದ್ದಾದರೂ ಏನನ್ನು ಎಸ್ ಆರ್ಥಿಕ ಸ್ಥಿತಿಯಾದರೂ ಸುಧಾರಣೆ ಆಯ್ತಾ ಅದೂ ಇಲ್ಲ. ಸೊ ಒಂದು ಸಶಕ್ತವಾದ ಸರ್ಕಾರ, ಯಾಕಂತ ಹೇಳಿದ್ರೆ ಎಸ್ ಅನೇಕ ಜಗತ್ತಿನ ಬಹುತೇಕ ದೇಶಗಳಲ್ಲಿ ನಾವು ನೋಡ್ತೇವೆ ಇಸ್ರೇಲ್ನಂತ ಅತ್ಯಂತ ಮಿಲಿಟರಿ ಪವರ್ ಅಲ್ಲಿ ಜಗತ್ತಿಗೆ ಇವತ್ತು ಒಂದು ಈವನ್ ಸಾಮಾನ್ಯ ಅಥವಾ ಬಹುತೇಕ ಎಲ್ಲ ದೇಶಗಳಿಗೆ ಕೂಡ ಒಂದು ಪ್ರಬಲ ಶಕ್ತಿಯಾಗಿ ತೋರಬಲ್ಲ ಒಂದು ಸಣ್ಣ ದೇಶ ಇಸ್ರೇಲ್ ಕೂಡ ಅದರ ಮಿಲಿಟರಿ ಪವರ್ ಬಗ್ಗೆ ಜಗತ್ತಿಗೊಂದು ಭಯ ಇದ್ದೇ ಇದೆ. ಸೊ ಆದರೆ ಅಂತ ಅಮೆರಿಕದಲ್ಲಿ ಇಸ್ರೇಲ್ನಲ್ಲಿ ಕೂಡ ಸರ್ಕಾರಗಳು ಆಗಿಂದಾಗಿ ಪತನ ಆಗುತ್ತೆ, ಮತ್ತೆ ಸರ್ಕಾರಗಳು ಬರುತ್ತೆ. ಆದರೆ ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ಒಂದು ಕೇವಲ ಕೆಲವು ದಿನಗಳ ಕ್ಷಣದಲ್ಲಿ ಸರ್ಕಾರವನ್ನು ಉರುಳಿಸಿ ಅಥವಾ ಸರ್ಕಾರವೇ ವಸ್ತುಶಃ ಕೈ ಚೆಲ್ಲಿ ಓಡಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾದದ್ದಾದರೂ ಯಾಕೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಇವತ್ತು ಕಾಡ್ತಾ ಇರುವ ಪ್ರಶ್ನೆ. ಅಂದರೆ ಅಮೆರಿಕದ ಸೂಪರ್ ಪವರ್ ಅಂತ ಹೇಳಿದರೆ ಅದು ಏನಾದರೆ ಎಲ್ಲಿ ಹೋಯ್ತು ಸೂಪರ್ ಪವರ್? ತನ್ನ ಮಿಲಿಟರಿ ಈಗ 20 ವರ್ಷದಲ್ಲಿ ಈ ಅಮೆರಿಕದ ಸೈನಿಕ ವ್ಯವಸ್ಥೆಗೆ ಅಫ್ಘಾನ್ ದೇಶಕ್ಕೆ ಒಂದು ಒಳ್ಳೆಯ ಸಶಕ್ತವಾದಂಥ ನೈತಿಕ ಸ್ಥೈರ್ಯ ಕೂಡ ಇರುವಂಥ ಸೈನಿಕ ಬಲವನ್ನು ಕಟ್ಟಿಕೊಡ್ಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಯಾಕಂದರೆ ಎಸ್ ಅಲ್ಲಿ ಇರುವಂಥದ್ದು ಒಂದು ಲೆಕ್ಕಾಚಾರದ ಪ್ರಕಾರ 80,000 ತಾಲಿಬಾನ್ ಸೈನಿಕರು, 3 ಲಕ್ಷ ಇದು ಅಫ್ಘಾನ್ ದೇಶದ್ದೇ ಸೈನಿಕರಿದ್ದರು. ಅವರಿಗೆ ಯಾಕೆ ಈ 80,000 ಜನರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಅವರ ಮೋರಲ್ ಸ್ಪಿರಿಟ್ ಎಲ್ಲಿ ಹೋಯಿತು, ಅಥವಾ ಈ ಸರ್ಕಾರದ ಮೋರಲ್ ಸ್ಪಿರಿಟ್ ಎಲ್ಲಿ ಹೋಯಿತು? ಇಡೀ ದೇಶ ಯಾಕೆ ಇಷ್ಟೊಂದು ಕ್ಷಣ ಮಾತ್ರದಲ್ಲಿ ಅಂತ ನಾವೇನು ಶಬ್ದ ಬಳಸ್ತೇವೆ ಆ ರೀತಿಯಲ್ಲಿ ಪತನ ಆಯಿತು ಅಥವಾ ಕುಸಿದು ಹೋಯಿತು ಅಂತ ಹೇಳಿದ್ರೆ ಅಲ್ಲಿ ಒಟ್ಟು ಆಂತರಿಕ ವ್ಯವಸ್ಥೆ ಎಲ್ಲಿ ತನಕ ಕುಸಿದು ಹೋಗಿತ್ತು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಅದು ಆರ್ಥಿಕವಾಗಿರ್ಬೋದು ಅಥವಾ ನೈತಿಕವಾಗಿ ಇರ್ಬೋದು ಅಥವಾ ರಾಜಕೀಯವಾಗಿ ಕೂಡ ಇರಬಹುದು. ಎಸ್ ನಾನು ಎಲ್ಲ ವಿಚಾರವಾಗಿ ನಮಗೆ ಇವತ್ತು ಬೆಂಗಳೂರಿನಿಂದ ರಾಜ್ಯದ ಕನ್ನಡದ ಒಬ್ಬ ಶ್ರೇಷ್ಠ ಚಿಂತಕರು ಮತ್ತು ಬರಹಗಾರರು ಆಗಿರುವಂಥ ಶಿವಸುಂದರ್ ಅವರು ಎಲ್ಲ ವಿಚಾರವಾಗಿ ನಮ್ಮ ಜೊತೆಗೆ ಇವತ್ತು ಮಾತಾಡ್ಲಿಕ್ಕಿದ್ದಾರೆ. ಈಗಾಗಲೇ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕೇಳಿಸ್ತಾ ಇದೆ ಸರ್. ಎಸ್ ಸರ್, ನಾನು ಆರಂಭದಲ್ಲೇ ಒಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ಎತ್ತಿದೆ. ಯಾಕಂತ ಹೇಳಿದ್ರೆ ಇವತ್ತು ಜಗತ್ತಿನೆಲ್ಲ ದೇಶಗಳು ಮತ್ತು ಬಹುತೇಕ ಮಾಧ್ಯಮಗಳಲ್ಲಿ ಕೂಡ ನಾವು ನಿನ್ನೆ ಮತ್ತು ಇವತ್ತಿನ ವಿಶ್ಲೇಷಣೆಗಳನ್ನು ನೋಡಿದಾಗ ಇದು ಅಫ್ಘಾನ್ ದೇಶವನ್ನು ತಾಲಿಬಾನಿಗಳು ವಶಪಡಿಸಿದ್ದಕ್ಕಿಂತಲೂ ಹೆಚ್ಚಾಗಿ ಅಥವಾ ದೊಡ್ಡ ಮಟ್ಟದಲ್ಲಿ ಇದು ಅಮೆರಿಕದ ಸೋಲು, ಇದು ಅಮೆರಿಕದ ವೈಫಲ್ಯ ಅನ್ನುವಂಥ ವಿಚಾರಗಳೇ ಅಥವಾ ಸುದ್ದಿಗಳೇ ಅಥವಾ ವಿಶ್ಲೇಷಣೆಗಳೇ ಬರ್ತಾ ಉಂಟು. ಸೊ ಈ ನೆಲೆಯಲ್ಲಿ ನಾನು ನಿಮ್ಮ ಜೊತೆಗೆ ಆರಂಭದ ಹಂತದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಆನಂತರ ಒಂದಷ್ಟು ಅಫ್ಘಾನ್ ದೇಶದ ಹಿನ್ನೆಲೆ, ತಾಲಿಬಾನ್ ಹಿನ್ನೆಲೆ ಮತ್ತು ಅಲ್ಲಿಯ ರಾಜಕೀಯ, ಆರ್ಥಿಕ ಮತ್ತು ಮತೀಯ ವಿಚಾರಗಳ ಬಗ್ಗೆ ನಾವು ಮಾತಾಡಬಹುದು. ನನ್ನ ಆರಂಭದ ಪ್ರಶ್ನೆ ಇಷ್ಟೇ. ಇವತ್ತು ಇಡೀ ಜಗತ್ತೇ ಪ್ರಶ್ನೆ ಮಾಡಿರುವಂಥದ್ದು ಇದು ಅಮೆರಿಕದ ಸೋಲಲ್ವೇ ಅಂತ. ಇದು ಅಮೆರಿಕ ನಿರ್ದೇಶಿತ ಮತ್ತು ತಾಲಿಬಾನ್ ಎರಡು ಸೇರ್ಕೊಂಡು ಮಾಡಿರೋ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಸರ್. ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನ ಅಧ್ಯಯನ ಮಾಡ್ತಿರೋರ್ಗೆ ಇದ್ರ ಬಗ್ಗೆ ಯಾವುದೇ ವಿಶೇಷವಾದಂತ ಆಶ್ಚರ್ಯ ಆಗ್ಬೇಕಾಗಿಲ್ಲ. ಯಾಕಂತಂದ್ರೆ ಇದರ ಬಗ್ಗೆ ತಾಲಿಬಾನ್ ಮತ್ತು ಅಮೆರಿಕದ ನಡುವೆ 2018ರಿಂದಲೇ ಒಂದು ಮಾತುಕತೆ ಶುರುವಾಗಿತ್ತು. ಅಮೆರಿಕ 2001ರಲ್ಲಿ ಅಲ್ಲಿಗೆ ಬಂದ ಮೇಲೆ 20 ವರ್ಷದಲ್ಲಿ ಅವ್ರಿಗೆ $6.4 ಟ್ರಿಲಿಯನ್ ಅಂದ್ರೆ ಅಂದಾಜು 470 ಲಕ್ಷ ಕೋಟಿ ರೂಪಾಯಿಗಳಷ್ಟು ಖರ್ಚಾಗಿದೆ. ಮತ್ತು ಈಗೇನಾಗಿದೆ, ಮೊದಲು ಇಡೀ ಅಫ್ಘಾನಿಸ್ತಾನವನ್ನ ತಮಗೆ ಬೇಕಾದಂತೆ ನಿಯಂತ್ರಿಸುವ ತರನು ಅವ್ರಿಗೆ ಆಗ್ತಾ ಇಲ್ಲ. 2001ರಲ್ಲಿ ಇದ್ದ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಭಿನ್ನವಾಗಿದೆ. ಪಕ್ಕದಲ್ಲಿ ಚೈನಾ ಒಂದು ಬೃಹತ್ ದೈತ್ಯ ರಾಷ್ಟ್ರವಾಗಿ ಬೆಳೆದಿದೆ. ಒಂದ್ ಕಡೆ ಚೈನಾ, ರಷ್ಯಾ ಮತ್ತು ಇರಾನ್ ತಾಲಿಬಾನ್ಗೆ ಹಿಂದ್ಗಡೆಯಿಂದ ಬೆಂಬಲ ಕೊಟ್ಕೊಂಡು ಅವ್ರಿಗೆ ಮತ್ತೆ ಶಕ್ತಿ ಪೂರಣವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದೊಂದು ದೊಡ್ಡ ಮತ್ತೊಂದು ಅವ್ರಿಗೆಲ್ಲ ವಿಯೆಟ್ನಾಂನಲ್ಲಿ ಹಿಂದೆ ಹೊಡ್ಕೊಂಡು ನಿಂತಿರ್ಗಿದ್ದು ಇವೆಲ್ಲ ಅನುಭವ ಇರೋದ್ರಿಂದ
ಜಾಣತನ ಏನಪ್ಪಾ ಅಂತಂದ್ರೆ ತಾವು ಇದರಿಂದ ಹಿಂತಿರುಗಿ ತಮ್ಮ ಆಸಕ್ತಿಗಳನ್ನ ತಾಲಿಬಾನ್ ಮೂಲಕನೇ ರಕ್ಷಿಸ್ಕೊಳ್ಳೋದು ಇನ್ನು ಉತ್ತಮವಾದಂತ ದಾರಿಯಾದದ್ದು ಆಗಬಹುದು ಅನ್ನೋದು ಅವರ ತಿಳುವಳಿಕೆಗೆ ಬಂದದ್ದು. ಅದು ನೋಡೋದಾದ್ರೆ ತಾಲಿಬಾನ್ ಅನ್ನುವುದೇ ಅಮೆರಿಕದ ಕೂಸು. ಖಂಡಿತ 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 ಅಮೆರಿಕದವರೇ ಹುಟ್ಟಿ ಬೆಳೆಸಿದ್ದು. ಸೋವಿಯತ್ ರಷ್ಯಾ ಅಫ್ಘಾನಿಸ್ತಾನವನ್ನ 1979ರಲ್ಲಿ ಆಕ್ರಮಣ ಮಾಡಿದಾಗ ಮತ್ತು ಅಲ್ಲಿ ಒಂದು ಕಮ್ಯುನಿಸ್ಟ್ ಸರ್ಕಾರ ಒಟ್ಟಾರೆ ಇಡೀ ಅಫ್ಘಾನಿಸ್ತಾನದಲ್ಲಿ ಭೂ ಹಂಚಿಕೆ ಮಾಡುವಂತಹ ಸಾರ್ವತ್ರಿಕ ಚುನಾವಣೆ, ಸಾರ್ವತ್ರಿಕ ಶಿಕ್ಷಣ, ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಇತ್ಯಾದಿಗಳೆಲ್ಲ ಪರಿಚಯ ಮಾಡಕ್ ಶುರು ಮಾಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತ ದೊಡ್ಡ ದೊಡ್ಡ ವಾರ್ಲಾರ್ಡ್ ಅಂದ್ರೆ ಪಾಳೆಗಾರರು, ದೊಡ್ಡ ದೊಡ್ಡ ಭೂಮಾಲೀಕರು, ಅವರ ಧಾರ್ಮಿಕ ಅಭಿವ್ಯಕ್ತಿಯಾಗಿದ್ದಂತ ಮುಲ್ಲಾಗಳು, ಇವ್ರಿಗೆ ಒಟ್ಟಾರೆ ಸ್ಥಳೀಯ ಅಫ್ಘಾನಿಸ್ತಾನದ ಎಡಚಿಂತನೆ ಉಳ್ಳಂತ ಆಡಳಿತದ ಬಗ್ಗೆ ಹಾಗೂ ಅದರ ಹಿಂದಿರುವಂತ ರಷ್ಯಾದ ಬಗ್ಗೆ ದೊಡ್ಡ ಸಿಟ್ಟು ಬಂತು. ಮತ್ತು ಆ ರಷ್ಯಾ ಏನೇ ಸ್ವರ್ಗವನ್ನೇ ತಂದ್ರು ಕೂಡ ಅದು ಬೇರೆ ದೇಶ ಅಲ್ಲ, ವಿದೇಶದ ಆಕ್ರಮಣಕಾರರ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕು ಅಂತ ಹೇಳಿ ಅವರು ಭೂಮಾಲೀಕರು ಮತ್ತು ಪಾಳೆಗಾರರು ಶುರು ಮಾಡಿದಂತ ಹೋರಾಟ. ಆ ಹೋರಾಟಕ್ಕೆ ಸಹಜವಾಗಿನೇ ಅಲ್ಲಿದ್ದಂತ ನಿರುದ್ಯೋಗದ ಕಾರಣಕ್ಕೆ ಯುವಕರು ದೊಡ್ಡ ಮಟ್ಟದಲ್ಲಿ ಸೇರ್ಕೊಂಡು ಸಣ್ಣ ಮಟ್ಟದ ಪ್ರತಿಭಟನೆ ಶುರುವಾಯಿತು. ಆಗಿದ್ದಂತ ಸಂದರ್ಭದಲ್ಲಿ ಅಮೆರಿಕ ಒಂದು ಕಡೆ, ರಷ್ಯಾ ಒಂದು ಕಡೆ, ಎರಡು ಶಕ್ತ ರಾಷ್ಟ್ರಗಳು, ಸೂಪರ್ ಪವರ್, ಅವರಿಬ್ಬರ ಮಧ್ಯೆ ಕೋಲ್ಡ್ ವಾರ್. ಅಮೆರಿಕ ಎಲ್ಲಿ ಪ್ರಬಲವಾಗಿದೆಯೋ ಅಲ್ಲಿ ಜನರನ್ನ ಉದ್ರೇಕಿಸಿ ರಷ್ಯಾ ರೆಬೆಲಿಯನ್ಗೆ ಸಹಾಯ ಮಾಡುವುದು, ರಷ್ಯಾದ ಪ್ರಭಾವ ವಲಯದಲ್ಲಿ ಅಮೆರಿಕ ಮೂಗು ತೋರಿಸಿ ಅಲ್ಲಿ ರಷ್ಯಾ ವಿರೋಧಿ ರೆಬೆಲಿಯನ್ಗೆ ಸಹಾಯ ಮಾಡುವುದು ನಡ್ಕೊಂಡು ಬಂದಂತ ಸಂಗತಿ. ಆಗ ಅಮೆರಿಕದವರು ಏನ್ ಮಾಡಿದ್ರು, ಈ ಒಂದು ಜನಪರವಾದಂತ ನೀತಿಗಳನ್ನು ಮಾಡ್ತಿದ್ದಂತ ಅಫ್ಘಾನ್ ಆಡಳಿತದ ವಿರುದ್ಧ ರಷ್ಯನ್ ಅನ್ನು ವಿದೇಶಿ ಆಕ್ರಮಣಕಾರರ ಬಗ್ಗೆ ಇದ್ದಂತ ಸಿಟ್ಟನ್ನ ಬಳಸಿಕೊಂಡು ಅಲ್ಲಿದ್ದಂತ ಭೂಮಾಲೀಕರಿಗೆ ಮತ್ತು ಪಾಳೆಗಾರರಿಗೆ ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡಿ ದಂಗೆ ಮಾಡಿದ್ರು. ಅವ್ರನ್ನ ಮುಜಾಹಿದ್ದೀನ್ಗಳು ಅಂತ ಕರೀತಾರೆ. ಈ ಮುಜಾಹಿದ್ದೀನ್ಗಳು ಹೋರಾಟದ ಕಾರಣದಿಂದಾಗಿ 89ರಲ್ಲಿ ರಷ್ಯಾ ಹಿಂತೆಗಿತ್ತು. 89ರಿಂದ 92ರ ತನಕ ಮುಜಾಹಿದ್ದೀನ್ ಆಡಳಿತ ಮಾಡಿದ್ರು ಕೂಡ ಅಲ್ಲಿ ಒಂದು ದೊಡ್ಡ ಗೊಂದಲ ಉಂಟಾಯಿತು, ಅವರ ನಡುವೆ ಅಧಿಕಾರದ ವೈಷಮ್ಯಗಳು ಉಂಟಾಯಿತು. ಆಗ ತಾಲಿಬಾನ್ ಅಂತಂದ್ರೇನು, ತಾಲೀಮ್ ಇಂದ ತಾಲಿಬಾನ್ ಅಂದ್ರೆ ಪಾಕಿಸ್ತಾನದಿಂದ ಎಲ್ಲಾ ರೀತಿಯ ತರಬೇತಿ ಮತ್ತು ಸೈನಿಕ ಶಿಕ್ಷಣ, ಸೈದ್ಧಾಂತಿಕ ಶಿಕ್ಷಣವನ್ನು ಪಡ್ಕೊಂಡಂತ ಅಫ್ಘಾನಿಸ್ತಾನದ ಪಶ್ತೂನ್ ಜನಾಂಗಕ್ಕೆ ಸೇರಿದಂತ ತಾಲಿಬಾನ್ಗಳು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇವ್ರನ್ನ ಹಿಮ್ಮೆಟ್ಟಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಬೆಂಬಲ ಕೊಟ್ಟಿದ್ದು ಒಸಾಮಾ ಬಿನ್ ಲಾಡನ್. ಒಸಾಮಾ ಬಿನ್ ಲಾಡನ್ ಯಾರು, ನೇರವಾಗಿ ಅಮೆರಿಕದ CIA ಸಾಕಿ ಬೆಳೆಸಿದ ಕೂಸು ಖಂಡಿತ 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 ಜಗತ್ತಿನಾದ್ಯಂತ. ಸೊ ಹೀಗಾಗಿ ಈ ತಾಲಿಬಾನ್ಗಳು ಅಮೆರಿಕದವರೇ ಬೆಳೆಸಿದಂತಹ ಕೂಸುಗಳು. ಹೀಗಾಗಿ 96ರಲ್ಲಿ ಅವ್ರೇನ್ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಇವ್ರನ್ನೆಲ್ಲ ಸಂಪೂರ್ಣವಾಗಿ ಮುಜಾಹಿದೀನ್ಗಳನ್ನ ಹಿಮ್ಮೆಟ್ಟಿ ಇಡೀ 96ರಲ್ಲಿ ತಾಲಿಬಾನೇ, ಇಡೀ ಅಫ್ಘಾನಿಸ್ತಾನೇ ತಾಲಿಬಾನ್ನ ಕೈ ಕೆಳಗೆ ಬಂದಾದ್ಮೇಲೆ ಅಮೆರಿಕದವರು ಅವ್ರನ್ನೇನು ವಿರೋಧಿಸ್ಲಿಲ್ಲ. ಎಲ್ಲಿ ತನಕ ತಮ್ಮ ಪರವಾಗಿರ್ತಾರೆ, ತಮ್ಮ ಆಸಕ್ತಿಗಳ ಪರವಾಗಿರ್ತಾರೆ, ಅವ್ರನ್ನೇನು ಮಾಡ್ಲಿಲ್ಲ. ಯಾವಾಗ 2001ರಲ್ಲಿ ಅಲ್ ಖೈದಾ, ಒಸಾಮಾ ಬಿನ್ ಲಾಡನ್, ಈಗಲೂ ಕೂಡ ಅದ್ರ ಬಗ್ಗೆ ದೊಡ್ಡ ಪ್ರಶ್ನೆಗಳಿದ್ದಾವೆ, ಸುಮಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಮಾಡಿದ್ ಯಾರು ಅನ್ನೋದ್ರ ಬಗ್ಗೆ. ಬಟ್ ಅದೇನಿರಲಿ, ಒಸಾಮಾ ಬಿನ್ ಲಾಡನ್ ಅಂತಂದ್ರು. ಒಸಾಮಾ ಬಿನ್ ಲಾಡನ್ ತಾಲಿಬಾನರ ಆಶ್ರಯದಲ್ಲಿದ್ದಾನೆ ಅಂತ ಗೊತ್ತಾದ್ಮೇಲೆ ತಾಲಿಬಾನ್ಗಳಿಗೆ ನಮ್ಗೆ ಅವ್ರನ್ನ ವಶಕ್ಕೆ ಕೊಡ್ರಿ ಅಂತಂದ್ರು. ನೀವು ಪುರಾವೆ ತೋರಿಸಿ ವಶಕ್ಕೆ ಕೊಡ್ತೀವಿ ಅಂತ ತಾಲಿಬಾನ್ ಹೇಳಿದ್ರು. ಬಟ್ ಅವ್ರ ಉದ್ದೇಶ ಏನಿತ್ತು ಅಮೆರಿಕದ್ದು, ಬರೀ ಒಸಾಮಾ ಬಿನ್ ಲಾಡನ್ ಕಾಯ್ಸೋದಲ್ಲ, ಅಫ್ಘಾನಿಸ್ತಾನ ಇರುವಂತಹ ಒಂದು ಜಿಯೋಗ್ರಫಿಕಲ್ ಏರಿಯಾ ಹೆಂಗಿದೆಯಪ್ಪ ಅಂದ್ರೆ ರಷ್ಯಾ ಮತ್ತು ಚೈನಾ ಎರಡಕ್ಕೂ ಕೂಡ ಒಂದಲ್ಲೊಂದು ಅಮೆರಿಕದ ನೆಲೆ ಇಟ್ಕೊಂಡು ಎಚ್ಚರಿಕೆ ಕೊಡುವಂತಹ ಮತ್ತು ಈಸ್ಟ್ ಏಷ್ಯಾದಲ್ಲಿ ಅಮೆರಿಕದ ಪ್ರಭಾವಲಯವನ್ನ ವಿಸ್ತರಿಸುವ ಕ್ರಮವಾಗಿ ಅವ್ರು 20 ವರ್ಷದಿಂದ ಅಲ್ಲಿ ಬಂದಿದ್ರು. ಸೊ ಅವರಲ್ಲಿ ಈ ಭಯೋತ್ಪಾದನೆಯನ್ನ ಅಂದ್ರೆ ಯಾವಾಗ ತಾಲಿಬಾನ್ ತಮ್ಮ ವಿರುದ್ಧನೇ ತಿರುಗ್ಬಿಟ್ರು, ಆಗ ಅವ್ರನ್ನ ಹಿಮ್ಮೆಟ್ಟಿದ್ಬಿಟ್ರೆ ಅವ್ರು ಬೆಂಬಲಿಸಿದ್ದು ಯಾರನ್ನ, ಮುಜಾಹಿದ್ದೀನ್ಗಳು. ಈ ಮುಜಾಹಿದ್ದೀನ್ಗಳು ಯಾರು, ತಾಲಿಬಾನ್ಗಳೇ ಅವರು ಕೂಡ. ಅಂದ್ರೆ ಅವರು ಕೂಡ ಭಯೋತ್ಪಾದಕರೇ. ಹೀಗಾಗಿ ಮೊದಲನೇದಾಗಿ ಅಮೆರಿಕ ಭಯೋತ್ಪಾದನೆಯನ್ನ ನಿಗ್ರಹ ಮಾಡುವ ಉದ್ದೇಶದಿಂದ ಬಂದಿತ್ತು ಅನ್ನೋದೇ ಒಂದು ತಪ್ಪು ತಿಳುವಳಿಕೆ. ಅಮೆರಿಕಾಗಿಂತ ದೊಡ್ಡ ಭಯೋತ್ಪಾದಕ ರಾಷ್ಟ್ರ ಬೇರೆ ಯಾವುದೂ ಇಲ್ಲ ನೋಡೋದಾದ್ರೆ. ಮೂರನೇ ಜಗತ್ತು, ಈಗ ಉದಾಹರಣೆಗೆ ಅವ್ರಿಗಿರೋ ಸ್ನೇಹಿತರೆಲ್ಲ ಯಾರು, ಒಂದ್ ಕಡೆ ಸೌದಿ ಅರೇಬಿಯಾದ ದೊಡ್ಡ ದೊಡ್ಡ ಎಮಿರೇಟ್ಗಳು, ದೊಡ್ಡ ದೊಡ್ಡ ಸುಲ್ತಾನರುಗಳು. ಜಗತ್ತಿನಾದ್ಯಂತ ನೋಡಿದ್ರೆ ಅಮೆರಿಕಾದ ಹಿತಾಸಕ್ತಿಗಳನ್ನ ರಕ್ಷಿಸುವಂತ ಎಲ್ಲಾ ಸರ್ವಾಧಿಕಾರಿಗಳ ಜೊತೆನೂ ಕೂಡ ಆಫ್ರಿಕಾದ ದೊಡ್ಡ ದೊಡ್ಡ ಸರ್ವಾಧಿಕಾರಿಗಳ ಜೊತೆ ಎಲ್ಲ ಮಿತ್ರತ್ವ ಇದೆ. ಯಾವ ಪ್ರಜಾತಂತ್ರ ಇದೆ ಒಟ್ಟಾರೆ ವೈದ್ಯಗಳಲ್ಲಿ ಆ ತರದ್ದು ಯಾವುದೂ ಇಲ್ಲ. ಹೀಗಾಗಿ ನಾವು ಅಮೆರಿಕಾದವರು ತಾಲಿಬಾನಿನ ಭಯೋತ್ಪಾದನೆಯನ್ನ ಮಟ್ಟ ಹಾಕಿ ಬಂದಿದ್ರು ಅಂತ ಅರ್ಥ ಮಾಡ್ಕೊಳ್ಳೋದೇ ತಪ್ಪು.
ಇದು ಅವರ ಕೋಟೆ ಆಗಿತ್ತು. ಆದ್ರೆ ಯಾವಾಗ ಇವರ ಅಣತಿಯನ್ನು ಮೇಲೆ ನಿಂತೋ ಅವಾಗ ಅವ್ರನ್ನ ಹಿಮ್ಮೆಟ್ಟಿದ್ರು. ಬಟ್ ಪ್ರಶ್ನೆ ಏನಾಯ್ತು, ಯಾರನ್ನ ಇವರು ಪೋಷಿಸಿ ಬೆಳೆಸಿದ್ರು, ಉದಾಹರಣೆಗೆ ಕರ್ಜೈ ನೇತೃತ್ವದ ಆಗಿನ ಅಧ್ಯಕ್ಷೀಯ ಆಡಳಿತ ಇರ್ಬೋದು, ಈಗ ಓಡೋದ್ರಲ್ಲ ಗನಿ ವರ್ಷದ ಆಡಳಿತ ಇರ್ಬೋದು, ಇಡೀ ಅದು ಅಫ್ಘಾನಿಸ್ತಾನವನ್ನ ಮತ್ತೆ ಅಮೆರಿಕಾಗೆ ಬೇಕಾಗಿರುವ ರೀತಿ ಕೇಂದ್ರೀಕೃತ ಪ್ರಭುತ್ವದ ಕೆಳಗಡೆ ತರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ನೀವು ಅಫ್ಘಾನಿಸ್ತಾನವನ್ನ ನೋಡಿದ್ರೆ ಪಶ್ತೂನರ ಜನಸಂಖ್ಯೆ 38% ಇದ್ರೆ ಸುಮಾರು 24 ಇತರ ಸಣ್ಣ ಪುಟ್ಟ ಜನಾಂಗಗಳಿದಾವೆ. ನೀವು ಅಫ್ಘಾನಿಸ್ತಾನವನ್ನು ನೋಡಿದ್ರೆ ಆ ಕಡೆ ಈ ಹಿಂದೆ ಸೋವಿಯತ್ ರಷ್ಯಾದಲ್ಲಿದ್ದಂತ ಟುರ್ಕ್ಮೆನಿಸ್ತಾನ, ಉಜ್ಬೇಕಿಸ್ತಾನ, ತಜ್ಕಿಸ್ತಾನ, ಈ ಕಡೆ ಇರಾನ್, ಈ ತರದವರು ಎಲ್ಲರೂ ಇದ್ದಾರೆ. ಹಜಾರಾಗಳು ಅಂತ ಅಂದ್ಬಿಟ್ಟು 3ನೇ ದೊಡ್ಡ ಅಲ್ಪಸಂಖ್ಯಾತರು, ಅವರು ಶಿಯಾಗಳು, ಇವರು ಪಶ್ತೂನ್ಗಳು, ಇವರು ಸುನ್ನಿಗಳು. ಸೊ ಈ ತರ ಅಲ್ಪಸಂಖ್ಯಾತರ ಅವರಲ್ಲೆಲ್ಲ ಪಾಳೆಗಾರರು ಇದ್ದಾರಲ್ಲ, ಅವರು ವಾರ್ಲಾಡ್ಗಳು, ಅವರು ದೊಡ್ಡ ಭೂಮಾಲೀಕರು, ಇವರೆಲ್ಲರನ್ನೂ ಕೂಡ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಒಂದೇ ಪ್ರಭುತ್ವದಡಿ ತಂದು ಮತ್ತು ಒಂದು ಸೈನ್ಯವನ್ನ ಕಟ್ಟಿಕೊಂಡು ಎಲ್ಲ ಮಾಡುವುದಕ್ಕೆ ಹಂಗೆ ನಿಭಾಯಿಸೋದಕ್ಕೆ ಈ ಆಡಳಿತಕ್ಕೆ ಆಸಕ್ತಿನೂ ಇರಲಿಲ್ಲ. ಅಮೆರಿಕದವರು ಎಷ್ಟು ದುಡ್ಡು ಪಂಪ್ ಮಾಡಿದ್ರು ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ 470 ಲಕ್ಷ ಕೋಟಿ ರೂಪಾಯಿನಲ್ಲಿ ಸುಮಾರು 70 ಲಕ್ಷ ಕೋಟಿ ರೂಪಾಯಿಯನ್ನ ಇಲ್ಲಿ ಅಫ್ಘನ್ನರ ಸೈನ್ಯವನ್ನ ಕಟ್ಟಕ್ಕೆ, ಅವ್ರಿಗೆ ತರಬೇತಿ, ಶಿಕ್ಷಣ ಮತ್ತು ಶಸ್ತ್ರಾಸ್ತ್ರಗಳನ್ನ ಕೊಡೋದಕ್ಕೆ ಖರ್ಚು ಮಾಡಿದ್ದಾರೆ. ನೀವು ಆ ಕಂಪ್ಯಾರಿಸನ್ ಅಲ್ಲಿ ನೋಡಿದ್ರೆ 90% ಅಫ್ಘನ್ನರ ತಲಾವಾರು ದೈನಂದಿನ ಆದಾಯ $2. ಕಳೆದ 20 ವರ್ಷದಲ್ಲಿ ತಲಾವಾರು ಒಬ್ಬ ಸೈನ್ಯ ಅಮೆರಿಕ ಖರ್ಚು ಮಾಡಿರೋದು $22. ಅಲ್ಲಿ ಅಫ್ಘಾನಿಸ್ತಾನದ ವಾರ್ಷಿಕ GDP $20 ಬಿಲಿಯನ್, ಅಂದ್ರೆ $1,75,000 ಕೋಟಿ ಮಾತ್ರ. ಆದ್ರೆ ಇವರು ಖರ್ಚು ಮಾಡಿರೋದು 470 ಲಕ್ಷ ಕೋಟಿ, ಅಂದ್ರೆ 220 ಪಟ್ಟು ಜಾಸ್ತಿ. ಇದೆಲ್ಲ ಮಾಡಿದ್ರು ಕೂಡ ಆಗಿರೋದೇನು, ಕಳೆದ 20 ವರ್ಷಗಳಲ್ಲಿ ಶೇಕಡ 60, ಅಂದ್ರೆ 2001ರಲ್ಲಿ ಶೇಕಡ 60% ಅಷ್ಟು ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ರೆ, ಕಳೆದ 10 ವರ್ಷದಲ್ಲಿ ಅದು ಶೇಕಡ 90ಕ್ಕೇರಿದೆ. ಅಷ್ಟು ಹಣ ಹಾಗಾದ್ರೆ ಎಲ್ಲೋಯ್ತು? ದೊಡ್ಡದು ಅಮೆರಿಕದ ಸೇನಾ ಕಾಂಟ್ರಾಕ್ಟರ್ಗಳು 16,000 ಜನ ಅಲ್ಲಿದ್ದಾರೆ, ಮತ್ತು ಈ ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡೋ ದೊಡ್ಡ ದೊಡ್ಡ ಕಂಪನಿಗಳಿದಾವಲ್ಲ ಅಮೆರಿಕ, ಅವ್ರಿಗೋಯ್ತು. ಮತ್ತು ಇಲ್ಲಿರುವಂತ ಸೇನಾಧಿಕಾರಿಗಳಿದಾರಲ್ಲ ಅಫ್ಘಾನಿಸ್ತಾನದ ಸೇನಾಧಿಕಾರಿಗಳು, ಅವ್ರುಗಳು ಐಷಾರಾಮ ಜೀವನಕ್ಕೆ ಹೋಯ್ತು. ಒಂದ್ ಕಡೆ ಏನಾಯ್ತು, ಇವ್ರದ್ದು ಐಷಾರಾಮಿ ಜೀವನ ಅಧಿಕಾರಿಗಳು, ಇನ್ನೊಂದು ಕಡೆ ಸಾಮಾನ್ಯ ಸೈನಿಕರಿಗೆ ಕಳೆದ 4-5 ತಿಂಗಳಿಂದ ಸಂಬಳ ಇಲ್ಲ, ರಜೆ ಇಲ್ಲ. ಇದು ಒಂದು ದೊಡ್ಡ ಅಸಮಾಧಾನಕ್ಕೆ, ಮತ್ತು ಏನು ಅಧ್ಯಕ್ಷರಿದ್ರು, ರಾಜಕೀಯ ನಾಯಕತ್ವ ಏನಿತ್ತು ಅವ್ರ ಬಗ್ಗೆ ದೊಡ್ಡ ಅಸಮಾಧಾನವೂ ಇತ್ತು. ಯಾಕಂದ್ರೆ ಇವ್ರು ನಮ್ಮನ್ನು ರಚಿಸ್ತಾರೆ ಅನ್ನೋ ಭರವಸೆನೂ ಇರಲಿಲ್ಲ ಸಾಮಾನ್ಯ ಜನರಿಗೆ. ಇವ್ ನೋಡಿದ್ರೆ ಅದನ್ನೇ ಕೂಡ ಮಾಡಿದ್ದೇನು, ನಾಳೆ ಕಾಬೂಲ್ ರಕ್ಷಣೆ ವಶ ಆಗುತ್ತೆ ಅಂತ ಇರ್ಬೇಕಾದ್ರೆ ಹೆಲಿಕಾಪ್ಟರ್ ತುಂಬಾ ಎಲ್ಲ ಲೂಟಿ ಮಾಡಿ ದುಡ್ಡೆಲ್ಲ ತುಂಬಿಕೊಂಡು ಓಡೋದು. ಸೊ ಈ ತರದ ರಾಜಕೀಯ ನಾಯಕತ್ವದ ಬಗ್ಗೆ ಸಾಮಾನ್ಯ ಜನರಿಗಾಗ್ಲಿ ಅಲ್ಲಿದ್ದ ಸೈನಿಕರಿಗಾಗಲಿ ವಿಶ್ವಾಸ ಇರಲಿಲ್ಲ. ಎರಡನೆಯದು ತುಂಬಾ ಅತಿ ಮುಖ್ಯವಾದದ್ದು ಇಲ್ಲಿಯ ಸ್ಟ್ರಾಟಜಿಕ್ ದೃಷ್ಟಿಯಿಂದ, ಸೈನಿಕ ಸ್ಟ್ರಾಟಜಿಯಿಂದ ನೀವು ನೋಡೋದಾದ್ರೆ, ಇಡೀ ಅಫ್ಘಾನಿಸ್ತಾನ ಹಿಂದೂ ಕುಶ್ ಮೌಂಟೇನ್ ರೇಂಜಸ್ ಇಂದ, ದೊಡ್ಡ ದೊಡ್ಡ ಪರ್ವತ ಗಿರಿಶ್ರೇಣಿಗಳಿಂದ ಕೂಡಿರುವಂತದ್ದು. ಅಲ್ಲಿ ರಸ್ತೆಗಳಿಲ್ಲ, ದೊಡ್ಡ ಮಟ್ಟದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಯಾವ ಆಕ್ರಮಣಕಾರಿ ಪಡೆಗೆ ಒಂದು ವಾಯುಪಡೆಯ ಬಲ ಇರುತ್ತೆ, ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಸರಬರಾಜು ಮಾಡೋದು, ಮೇಲಿಂದ ದಾಳಿ ಮಾಡೋದು, ಅವ್ರು ಗೆಲ್ತಾರೆ ಖಂಡಿತ. ಇಲ್ಲೇನಾಯ್ತು, ನೀವು 89ರಲ್ಲಿ ಕೂಡ ನೀವು ನೋಡಿದ್ರೆ ಸೋವಿಯತ್ ರಷ್ಯಾದ ಸಹಾಯ ನಿಂತೋದ ತಕ್ಷಣ ಯಾತಕ್ಕೆ ನಜೀಬುಲ್ಲಾ ಆಗಿದ್ದಂತ ಲೆಫ್ಟಿಸ್ಟ್ ಗವರ್ಮೆಂಟ್ ನ ನಾಯಕ ಆತ ರಾಜ್ಯಕ್ಕೆ ಬರ್ಬೇಕಾಗತ್ತೆ ಅಂದ್ರೆ, ಇನ್ಫ್ಯಾಕ್ಟ್ ವಿಮಾನಕ್ಕೆ ಬೇಕಾಗಿರೋ ಆಯಿಲ್ ಕೂಡ ಅವ್ರಿಗೆ ರಷ್ಯಾದಿಂದ ಬರ್ತಿತ್ತು, ಪೈಲಟ್ಗಳು ಕೂಡ ರಷ್ಯಾದವರು. ಅವ್ರಿಬ್ರು ಇಲ್ದಂಗೆ ಏನಾಯ್ತು, ವಾಯುಪಡೆಯ ಶಕ್ತಿ ಇಲ್ದಿದ್ದಾಗ ನೀವು ಅಫ್ಘಾನಿಸ್ತಾನ ನಿಂತ್ಕೊಳ್ಳಕ್ ಸಾಧ್ಯ ಇಲ್ಲ. ಈಗ 2020ರ ಫೆಬ್ರವರಿನಲ್ಲಿ ದೋಹಾದಲ್ಲಿ ಟ್ರಂಪ್ ನ ಆಡಳಿತಕ್ಕೂ ಹಾಗೂ ತಾಲಿಬಾನ್ ನ ನಾಯಕರಿಗೂ ಒಪ್ಪಂದ ಆಯ್ತು. ನಾವು ಹಂತ ಹಂತವಾಗಿ ಹಿಂತೆಗಿತೀವಿ ಅಂತ ಅಂದ್ಬಿಟ್ಟು ಒಪ್ಪಂದ ಮಾಡ್ಕೊಂಡ್ರು. ಅಮೆರಿಕ ಹೇಳ್ತಿದ್ 2 ಷರತ್ತು. ಒಂದು, ನಮ್ಮ ಇನ್ವೆಸ್ಟ್ಮೆಂಟ್ಗಳೇನಿದೆ ಅಫ್ಘಾನಿಸ್ತಾನದಲ್ಲಿ ಅದ್ಭುತವಾದಂತ ಖನಿಜ ಸಂಪತ್ತು ಇದೆ. ಮೊದಲು 2001ರಲ್ಲಿ ಅವರು ಆಕ್ರಮಣ ಮಾಡಿದಾಗ ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಬಟ್ ಆಮೇಲೆ ನೋಡಿದ್ರೆ ಐರನ್ ಇರ್ಬೋದು, ರೇರ್ ಅರ್ತ್ ಮೆಟೀರಿಯಲ್ಸ್, ಕೋಬಾಲ್ಟ್, ನಿಕ್ಕಲ್, ಲಿಥಿಯಂ, ಅದರಲ್ಲೂ ಲಿಥಿಯಂ ಏನಿದೆ, ಎಲೆಕ್ಟ್ರಾನಿಕ್ ಎಲ್ಲಾ ವಸ್ತುಗಳಿಗೂ ಲಿಥಿಯಂ ಬೇಕು. ಸೊ ಇವತ್ತು ಆ ಪ್ರಮಾಣದ ಸುಮಾರು $40 ಟ್ರಿಲಿಯನ್ ಡೆಪಾಸಿಟ್ ವರ್ತ್ ಮೌಲ್ಯದ ಡಿಪಾಸಿಟ್ ಇದೆ. ಅಲ್ಲಿ ಇವ್ರ ಇನ್ವೆಸ್ಟ್ಮೆಂಟ್ಗಳಿದೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ಗಳಿಗೆ ಅಥವಾ ಮುಂದೆ ನಾವೇನಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಆ ಕಾಂಟ್ರಾಕ್ಟ್ ನಮಗ್ ಕೊಡಬೇಕು. ಎರಡನೇದು, ಆಲ್ ಖೈದಾ ಆಗ್ಲಿ ಅಥವಾ ISIS ಇದೆಯಲ್ಲ ಅಂತ ವಿದೇಶಿ ಉಗ್ರಗಾಮಿಗಳಿಗೆ ನಿಮ್ಮ ನೆಲದಲ್ಲಿ ಅವಕಾಶ ಕೊಡಬಾರ್ದು. ಇವಿಷ್ಟು
ಇಷ್ಟು ಷರತ್ತುಗಳು ನೀವು ಒಪ್ಪಾದ್ರೆ ನಾವು ಬಿಟ್ಟೋಗ್ತೀವಿ, ನೀವು ದೇಶ ಆಳ್ಕೊಳ್ಳಿ ಅಂತಂದ್ರು. ಅದಾದ್ಮೇಲೆ ಟ್ರಂಪ್ ಸೋತ, ಅದಾದ್ಮೇಲೆ ಜೋ ಬೈಡನ್ ಅಧ್ಯಕ್ಷ ಆದಾಗ್ಲೂ ಕೂಡ ಮೇ ತಿಂಗಳಿಂದ ನಾವು ವಾಪಸ್ ಹಿಂತೆಗಿತೀವಿ ಅಂದ್ರು. ವಾಯುಪಡೆಯನ್ನ ಸಂಪೂರ್ಣವಾಗಿ ಹಿಂತೆಗೆದುಕೊಂಡು ಯಾವಾಗ ವಾಯುಪಡೆಯ ಬೆಂಬಲ ಆಡಳಿತಾರೂಢವಾದಂತ ಸೈನಿಕ ಇಲ್ದಂಗಾಯ್ತು, ಅವಾಗ ಏನಾಯ್ತು, ಸಾಮಾನ್ಯ ಸೈನಿಕರಿಗೂ ಸ್ಪಷ್ಟವಾಯ್ತು ಈ ಯುದ್ಧದಲ್ಲಿ ನಾವು ಸಾಯ್ತೀವಿ. ಸತ್ತು ಏನನ್ನ ರಕ್ಷಿಸ್ತೀವಿ ನಾವು? ಈ ಸೇನಾಧಿಕಾರಿಗಳು ಲಂಪಟರು, ಭ್ರಷ್ಟು. ಈ ಅಧ್ಯಕ್ಷನು ಕೂಡ ನಮ್ ರಕ್ಷಿಸೋದಿಲ್ಲ. ಬೆಟರ್ ಇರೋದೇನಪ್ಪಾ ಅಂದ್ರೆ ನಾವು ಅವ್ರ ಜೊತೆಗೆ ಸೇರ್ಕೊಳ್ಳೋದು ತಾಲಿಬಾನ್ ಜೊತೆ. ಹೀಗಾಗಿ ಈ ಸೋಲು ಅನ್ನೋದೇನಿದೆ, ಅಮೆರಿಕ ಅದು ಸೋಲಲ್ಲ, ಅಮೆರಿಕ ಮತ್ತು ತಾಲಿಬಾನ್ ಇಬ್ರು ಸೇರ್ಕೊಂಡು ನೆಗೋಷಿಯೇಟ್ ಮಾಡ್ಕೊಂಡು ಸಂಧಾನದ ಮೂಲಕ ಆಗಿರುವಂತ ವಿದ್ಯಮಾನ ಇದು. ಭಾರತದಲ್ಲಿ ನೋಡಿದ್ರೆ ಅಫ್ಘಾನ್ನ ಜನರಿಗೆ ಅಮೆರಿಕ ಹೊರಗಿನ ಶತ್ರು, ತಾಲಿಬಾನ್ ಒಳಗಿನ ಶತ್ರು, ಇಬ್ರು ಶತ್ರುಗಳೇ. ಈಗ ಬೆಂಕಿಯಿಂದ ಬಾಣಲೆಗೆ ಬಿದ್ರು, ಬಾಣಲೆಯಿಂದ ಬೆಂಕಿಗೆ ಬಿದ್ರು ಅನ್ನೋದಷ್ಟೇ ಇವತ್ತಿರೋ ಪ್ರಶ್ನೆ. ಈಗ ಎಸ್ ಸರ್, ಈಗ ಇದೇ ವಿಚಾರವಾಗಿ ಈಗ ಅಮೇರಿಕದಲ್ಲಿ ಈಗ ನಿನ್ನೆ ಮೊನ್ನೆಯಿಂದ ಕೇಳಿ ಬರ್ತಾ ಇರುವಂತ ಅಭಿಪ್ರಾಯಗಳು ನಾವೀಗ ಮಾಧ್ಯಮದಲ್ಲಿ ನೋಡಿರುವಂಥದ್ದು. ಈಗ ಅಮೇರಿಕದ ಏನು ಸೈನ್ಯ ವಾಪಸ್ ಬಂದ ಕಾರಣಕ್ಕಾಗಿ ಅಲ್ಲಿ ಇದ್ದಂಥ ಸರ್ಕಾರ ಪತನವಾಗುವಂತಾಯಿತು ಮತ್ತು ತಾಲಿಬಾನಿಗಳು ಏನು ಸರ್ಕಾರವನ್ನು ವಶಕ್ಕೆ ಪಡೆದುಕೊಳ್ಳುವಂತಾಯಿತು ಅನ್ನುವಂಥ ವಿಚಾರದ ಬಗ್ಗೆ ಏನು ಹೊಸ ಸರ್ಕಾರವನ್ನು ಅಮೇರಿಕ ಏನು ಜೋ ಬೈಡನ್ಗೆ ಟೀಕೆಗಳು ವ್ಯಕ್ತ ಆಗ್ತಾ ಉಂಟು ಮತ್ತು ಅಮೇರಿಕದ್ದು ನಿರ್ಧಾರ ಎಲ್ಲೋ ತಪ್ಪು ಅನ್ನುವಂಥ ಅಭಿಪ್ರಾಯಗಳು ಕೂಡ ಅಮೇರಿಕದ ಒಳಗೆ ಕೂಡ ಒಂದು ಚಾಲ್ತಿಯಲ್ಲಿ ಉಂಟು. ಈವನ್ ನೀವು ಹೇಳಿದ ಟ್ರಂಪ್ ಕೂಡ ಇದೊಂದು ಏನು ಟೀಕೆ ಮಾಡಿದ ವಿಚಾರ. ಇದನ್ನು ನಾವು ಯಾವ ರೀತಿ ಇದನ್ನು ಏನು ಅಂದಾಜು ಮಾಡಬೇಕು? ಟ್ರಂಪ್ನ ಆಡಳಿತದಲ್ಲೇನೆ ಅಂದ್ರೆ 2020 ಫೆಬ್ರವರಿನಲ್ಲೇನೆ ದೋಹಾ ಒಪ್ಪಂದ ಅಂತ ಕರೀತಾರೆ. ಖತರ್ನ ದೋಹಾ ರಾಜಧಾನಿ ಏನಿದೆ ಅಲ್ಲಿ ಟ್ರಂಪ್ ಆಡಳಿತಕ್ಕೂ ತಾಲಿಬಾನ್ಗೂ ಆಗಿರೋ ಒಪ್ಪಂದ ಇವಾಗ ಜಾರಿಗೆ ಬಂದಿದೆ. ಹೀಗಾಗಿ ಆ ಒಪ್ಪಂದಲ್ಲೇನೆ ನಾವು ವಾಪಸ್ ಬರ್ತೀವಿ, ನೀವು ಅಧಿಕಾರ ಇಟ್ಕೊಳ್ರಿ ಅನ್ನೋದು ಅಷ್ಟೇ ಇದ್ದಿದ್ದು ಅದರಲ್ಲಿ. ಹೀಗಾಗಿ ಮತ್ತು ರಿಪಬ್ಲಿಕನ್ ಪಕ್ಷವೇ ಅಧಿಕಾರದಲ್ಲಿದ್ರು ಅಥವಾ ಡೆಮಾಕ್ರಾಟ್ ಅಧಿಕಾರದಲ್ಲಿದ್ರು, ನಿಧಾನವಾಗಿ ಅಫ್ಘಾನಿಸ್ತಾನದಿಂದ ಹಿಂತಿರುಗಬೇಕು, ಅಲ್ಲಿ ನಾವು ಮಾಡ್ತಿರೋಂತ ಯುದ್ಧ ಗೆಲ್ಲುವಂತಹ ಯುದ್ಧ ಅಲ್ಲ ಅನ್ನೋ ಪ್ರಬಲವಾದಂತಹ ಅಭಿಪ್ರಾಯ ಇತ್ತು. ಯಾಕಂದ್ರೆ ಅಮೆರಿಕಾಗೆ ವಿಯೆಟ್ನಾಂನಲ್ಲೂ ಕೂಡ ಒಂದು ಅನುಭವ ಆಗಿದೆ. ಅಲ್ಲಿ ಸುಮಾರು ಒಂದು 45,000 ಅಮೆರಿಕನ್ ಸೈನಿಕ ಹೆಣ ವಾಪಸ್ ಬಂತು. ಸೊ ವಿಯೆಟ್ನಾಂನಲ್ಲಿ ನಾವು ಏನಕ್ಕಾಗಿ ಯುದ್ಧ ಮಾಡ್ತಿದೀವಿ, ಅಲ್ಲಿ ಪ್ರಾರಂಭದಲ್ಲಿ ಏನ್ ಮಾಡಿದ್ರು, ಕರಿಯುವುದನ್ನ ಕಡ್ಡಾಯವಾಗಿ ಸೈನ್ಯಕ್ಕೆ ನೋಂದಾಯಿಸ್ಕೊಂಡ್ರು. ಅವರ ಹೆಣ್ಣಗಳು ವಾಪಸ್ ಬಂದಾಗ ಅಷ್ಟು ದೊಡ್ಡ ಗಲಾಟೆ ಆಗ್ಲಿಲ್ಲ. ಆದ್ರೆ ಯಾವಾಗ ಬಿಳಿಯ ಮಧ್ಯಮ ವರ್ಗದವರು ಕೂಡ ನೋಂದಾಯಿಸ್ಕೊಂಡು ಅವ್ರ ಹೆಣ್ಣುಗಳು ವಾಪಸ್ ಬರಕ್ ಶುರುವಾಯ್ತು, ದೊಡ್ಡ ಮಟ್ಟದಲ್ಲಿ ಅಲ್ಲೂ ಕೂಡ ಚಳವಳಿ ಶುರುವಾಯಿತು. ನಮಗೆ ವಿಯೆಟ್ನಾಂ ಯುದ್ಧ ಬೇಕಾಗಿರ್ಲಿಲ್ಲ ಅಂತ ಹೇಳಿ. ಇಲ್ಲೂ ಕೂಡ ಏನಾಗಿದೆ, ಸುಮಾರು 3,500 ಅಮೆರಿಕದ ಸೈನಿಕರು ಸತ್ತಿದ್ದಾರೆ ಅಥವಾ ಊನಗೊಂಡಿದ್ದಾರೆ, ಅಂಗವಿಕಲರಾಗಿದ್ದಾರೆ. 3,800 ಅಂತ ಮೊನ್ನೆ ದಿವಸಕ್ಕೆ ಲೆಕ್ಕ ಇತ್ತು. ಹೀಗಾಗಿ ಅಂಗವಿಕಲರಾಗಿದ್ದಾರೆ ಮತ್ತು ಸತ್ತಿದ್ದಾರೆ. ಇದು ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ? ಈಗ ಅನಗತ್ಯ ಈ ಯುದ್ಧ ಗೆಲ್ಲುವಂತಹ ಯುದ್ಧ ಅಲ್ಲ ಅನ್ನುವಂಥದ್ದು ಕೂಡ ತುಂಬಾ ಸ್ಪಷ್ಟವಾಗಿತ್ತು. ನೀವು ಇತಿಹಾಸದಲ್ಲೂ ನೋಡಿದ್ರೆ ಗ್ರೀಕ್ ನ ಅಲೆಕ್ಸಾಂಡರ್ ಇಂದ ಮೊದಲುಗೊಂಡು ಅಲ್ಲಿ ರಷ್ಯಾ ಇರ್ಬೋದು, ಬ್ರಿಟಿಷ್ ಸಾಮ್ರಾಜ್ಯ ಇರ್ಬೋದು, ಅಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಫ್ಘಾನಿಸ್ತಾನದಲ್ಲಿ. ಆ ತರದ ಒಂದು ಸ್ಟ್ರಾಟಜಿಕ್ ಏರಿಯಾ ಅದು. ಬಟ್ ನಿಮ್ಮ ದಲ್ಲಾಳಿಗಳನ್ನ ಅಥವಾ ನಿಮ್ಮ ಕೈಗೊಂಬೆಗಳನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು. ಹೀಗಾಗಿರೋದು ಅದೇನು. ಸೊ ಹೀಗಾಗಿ ಅಲ್ಲಿ ಸೈನ್ಯ ವಾಪಸ್ ತಗೊಂಡ್ಬಂದಿದ್ದಕ್ಕೆ ಇವರು ತಾಲಿಬಾನ್ಗಳು ಬಂದ್ಬಿಡ್ತಾರೆ ಅನ್ನೋದೆಲ್ಲ ನಿರೀಕ್ಷಿತವಾದದ್ದೇನು, 3 ದಿನದಲ್ಲೇನೆ ಕಾಬೂಲ್ ಕೈವಶ ಮಾಡ್ಕೊಂಡ್ರ ಅನ್ನೋದಷ್ಟೇ ಅನಿರೀಕ್ಷಿತವಾದದ್ದು. ಅಮೆರಿಕನ್ ಇಂಟೆಲಿಜೆನ್ಸ್ಗೆ ಏನಿತ್ತು ಅಂದಾಜು 90 ದಿವಸ ಬೇಕಾಗ್ಬೋದು, 3 ತಿಂಗಳು ಬೇಕಾಗ್ಬೋದು ತಾಲಿಬಾನ್ಗಳು ವಶಪಡಿಸ್ಕೊಳಕ್ಕೆ ಅಂತ ಇತ್ತು. ಅದು 3 ದಿನಕ್ಕೆ ಮಾಡ್ಕೊಂಡ್ರಲ್ಲ, ಬೇಗ ಆಯ್ತು ಅನ್ನೋದು ಬಿಟ್ರೆ ಇದು ತಾಲಿಬಾನ್ಗಳು ವಶಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ವಿಶೇಷವಾದಂತ ಆಶ್ಚರ್ಯ ಇರಲಿಲ್ಲ. ಎರಡನೇದು, ಈ ತರ ಅಧ್ಯಕ್ಷ ಗನಿ ಕಿಂಚಿತ್ತು ಕೂಡ ವಿರೋಧ ತೋರದೆ ಹಿಂಗೆ ಮತ್ತು ಇಡೀ ಸೇನಾಪಡೆಗಳು 3 ಲಕ್ಷ ಸೇನಾಪಡೆಗಳಲ್ಲಿ ಕೆಲವು ಕಡೆ ಏನಾಗಿದೆ ಅಂದ್ರೆ, ಉದಾಹರಣೆಗೆ ಹೆರಾತ್ ಅಂತ ಒಂದು ನಗರ ಬರುತ್ತೆ ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಒಬ್ಬ ಹಿರಿಯ ಕಮಾಂಡರ್ ನ ಯುದ್ಧಕ್ಕೆ ಕಳಿಸಿದ್ರೆ ಅವ್ರು ಅಲ್ಲಿ ಹೋಗ್ಬಿಟ್ಟು ಸೀದಾ ತಾಲಿಬಾನಿಗಳ ಜೊತೆ ಸೇರ್ಕೊಂಡ್ಬಿಟ್ಟವಂತೆ. ಈ ತರ ಸುಮಾರು ಕಡೆ ಆಗಿದೆ. ಯಾಕಂದ್ರೆ ಇದು ಗೆಲ್ಲೋ ಯುದ್ಧ ಅಲ್ಲ ಅಂತ ಎಲ್ಲರಿಗೂ ಸ್ಪಷ್ಟವಾಗಿತ್ತು. ಮತ್ತು ಈ ಗನಿ ಇರ್ತಾನೆ, ಇದ್ದು ರಕ್ಷಿಸ್ತಾನೆ, ತಮ್ಮ ಆಸಕ್ತಿಗಳನ್ನ ಕಾಪಾಡ್ತಾನೆ ಅಂತ ಯಾರಿಗೂ ವಿಶ್ವಾಸ ಇರಲಿಲ್ಲ. ಆಗ್ಲೇ ಹೇಳಿದಂಗೆ ಸೈನಿಕರಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಇತ್ತು. ಈಗ ಏನಾಯ್ತು, ತಾಲಿಬಾನಿಗಳಿಗೆ ಅಂದ್ರೆ ಅಮೆರಿಕದ ಬೆಂಬಲದೊಂದಿಗೆ ಅವರ ಮತ್ತೆ ವಾಯುಪಡೆ ಇರಲಿಲ್ಲ. ಇವರು ದೊಡ್ಡ ಮಟ್ಟದಲ್ಲಿ ಸಪ್ಲೈ ಇರ್ತಾರೆ, ನಿಮಗೆ ಪೋಸ್ಟ್ಗಳಿರುತ್ತೆ, ಅಲ್ಲಿ ಊಟ ತಿಂಡಿ ಕಳಿಸ್ಬೇಕಲ್ಲ. ಖಂಡಿತ
ಶಸ್ತ್ರಾಸ್ತ್ರಗಳನ್ನ ಕಳಿಸ್ಬೇಕಲ್ಲ, ಅದನ್ನ ಕಳಿಸ್ಬೇಕಂದ್ರೆ ನಿಮ್ಗೆ ಹೆಲಿಕಾಪ್ಟರ್ ಬೇಕಲ್ಲ, ಯಾವ್ದು ಇಲ್ಲ. ಈಗ ಅಮೆರಿಕ ಗೊತ್ತಿದ್ದೇನೆ ಹಿಂದೆ ತೆಗೆದುಕೊಂಡಿತ್ತಲ್ವಾ. ಹೀಗಾಗಿ ಅಮೆರಿಕಾಗೆ ಇದು ಬಿದ್ದೋಗುತ್ತೆ, ಇಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ, ಆಮೇಲೆ ಸುಳ್ಳು ಮಾಡ್ತಾರೆ. ಈಗ ಸರ್ ಎಸ್, ಅಮೇರಿಕ ಸಾಮಾನ್ಯವಾಗಿ ನಾನು ಜಗತ್ತಿನ ಎಲ್ಲ ಭಯೋತ್ಪಾದನಾ ಚಟುವಟಿಕೆಯನ್ನು ಮಟ್ಟ ಹಾಕುವವನು ಅಂತ ಪೋಸ್ ಕೊಡ್ತಾ ಬರ್ತಾ ಇತ್ತು. ಈಗ ನಿಮ್ಮ ವಿಶ್ಲೇಷಣೆಗಳನ್ನು ನೋಡಿದಾಗ ಅವ್ರ ಪಕ್ಕ ಪೋಸ್ ಕೊಡ್ತಾ ಬರ್ತಾ ಇದ್ದು ಅನ್ನೋದು ಶಬ್ದನೇ ಸೂಕ್ತ ಅಂತ ಅನಿಸುತ್ತೆ. ಈಗ ಒಂದು ಅದು ವಿಚಾರ, ಮತ್ತು ಏನು ತಾಲಿಬಾನಿಗಳು ಮತ್ತೆ ಏನು ಕಾಬೂಲು ಅಥವಾ ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಂಡಿರುವಂಥ ಈ ನಿದರ್ಶನ ಇದೆ ಅಲ್ಲ ಸರ್, ಈ ನಿದರ್ಶನ ಜಗತ್ತಿನ ಅನೇಕ ಕಡೆ ಬೇರೆ ಬೇರೆ ಸ್ವರೂಪದ ಭಯೋತ್ಪಾದನಾ ಚಟುವಟಿಕೆಗಳು ಏನು ಚಾಲ್ತಿಯಲ್ಲಿ ಇರುವಂಥದ್ದೇ. ಸೊ ಎಲ್ಲ ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾ ಇರುವಂಥ ಶಕ್ತಿಗಳಿಗೆ ಎಸ್, ಇದೊಂದು ಏನು ತಾಲಿಬಾನ್ ಅವರು ವಶಪಡಿಸಿಕೊಂಡಂಥ ಈ ಒಂದು ಏನು ಸರ್ಕಾರವನ್ನು ತಮ್ಮ ಕೈಗೆ ತೆಗೆದುಕೊಂಡಂಥ ಈ ಒಂದು ಘಟನಾವಳಿ ಇದೆ ಅಲ್ಲ ಸರ್, ಇದು ಎಲ್ಲೋ ಅವರಿಗೆ ಈಗ ಪ್ರೇರಣೆ ಆಗಲಿಕ್ಕೆ ಸಾಧ್ಯ ಇಲ್ವಾ? ಅಂದರೆ ಎಸ್, ಅಮೇರಿಕಾದಿಂದ ಕೂಡ ಏನು ಎಸ್, ಅಮೇರಿಕ ಒಂಥರ ತಾನೇ ದೊಡ್ಡ ಕಾವಲುಗಾರ ಅಂತ ಇದ್ದರೂ ಕೂಡ ಮೂಲಭೂತವಾದಿ ಶಕ್ತಿಗಳೇ ಮೇಲ್ಗೈ ಸಾಧಿಸಿತ್ತು. ಅಮೇರಿಕವನ್ನು ಎನಿ ಟೈಮ್ ಎನಿ ಮೂಮೆಂಟ್ ಸೋಲಿಸಲಿಕ್ಕೆ ಸಾಧ್ಯ ಉಂಟು. ಅಂದರೆ ಎಸ್, ಈ ಒಂದು ಘಟನೆ ಇತರ ಭಯೋತ್ಪಾದಕನ ಶಕ್ತಿಗಳಿಗೆ ಅದೊಂದು ಪ್ರೇರಣೆ ಆಗುತ್ತಾ ಅಂತ. ಮೊದಲನೇದಾಗಿ ಅಮೆರಿಕಾಗಿಂತ ದೊಡ್ಡ ಭಯೋತ್ಪಾದಕ ರಾಷ್ಟ್ರ ಮತ್ತೊಂದಿಲ್ಲ ಅಂತ ಮತ್ತೊಂದ್ ಸತಿ ಹೇಳ್ಬೇಕು. ಯಾಕಂದ್ರೆ ಭಯೋತ್ಪಾದನೆಯಿಂದ ಅರ್ಥ ಏನು? ನಿರಾಯುಧ ಮತ್ತು ನಿರಪರಾಧಿ ಅವರುಗಳ ಮೇಲೆ ಶಸ್ತ್ರಾಸ್ತ್ರಗಳಿಂದ ಆಸ್ತಿ ಸಂಪತ್ತು ಅಧಿಕಾರಕ್ಕಾಗಿ ಮಾಡುವಂತಹ ಭಯೋತ್ಪಾದನಾ ದಾಳಿ ಭಯೋತ್ಪಾದನೆ. ಹೌದಾ? ಎಸ್, ಖಂಡಿತ. ಜಗತ್ತಿನಾದ್ಯಂತ ಅಮೆರಿಕ ಮಾಡ್ತಿರೋದೇನು? ಸುಮಾರು 83 ದೇಶಗಳ ಮೇಲೆ ಅವರು ಅಮೆರಿಕ ಪರವಾದಂತ ನೀತಿ ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ ಚುನಾಯಿತರಾದಂತ ಪ್ರಧಾನಮಂತ್ರಿಗಳನ್ನ, ಅಧ್ಯಕ್ಷರುಗಳನ್ನ ಕಗ್ಗೊಲೆ ಮಾಡಿ ಅವ್ರನ್ನ ಜೈಲ್ಗೆ ಹಾಕಿ, ಯಾವಾಗ 1956ರಲ್ಲಿ ಗ್ವಾಟೆಮಾಲಾದಿಂದ ಮೊದಲುಗೊಂಡು ಇತ್ತೀಚಿನ ಅಫ್ಘಾನಿಸ್ತಾನಕ್ಕ ಅವ್ರು ಮಾಡಿರೋದೆಲ್ಲವೂ ಭಯೋತ್ಪಾದನಾ ದಾಳಿ. ಸೆಪ್ಟೆಂಬರ್ 11 ಬಗ್ಗೆ ಮಾತಾಡ್ತಾರೆ. 2001 ಸೆಪ್ಟೆಂಬರ್ 11ಕ್ಕೆ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಆಯ್ತು, ಅದು ದೊಡ್ಡ ಭಯೋತ್ಪಾದನೆ ಅಂತ. ಆದ್ರೆ ಇನ್ನೊಂದು ಸೆಪ್ಟೆಂಬರ್ 11 ಇದೆ. 1973 ಸೆಪ್ಟೆಂಬರ್ 11ನೇ ತಾರೀಕು ಚಿಲಿ ಮೇಲೆ, ಚಿಲಿಯ ಅಧ್ಯಕ್ಷರ ಅರಮನೆಯ ಮೇಲೆ ಅಮೆರಿಕಾದು ಬಾಂಬ್ ಹಾಕಿ ಅವ್ರನ್ನ ಚಿಲಿ ಅಧ್ಯಕ್ಷರನ್ನ ಸಾಯಿಸಿದ್ರು. ಸಾಲ್ವಡಾರ್ ಆಲಂಡೆ ಅಂತ ಹೇಳಿ ದೊಡ್ಡ ಸಮಾಜವಾದಿ ನಾಯಕರು. ಯಾಕಂದ್ರೆ ಅಲ್ಲಿ ಚಿಲಿನಲ್ಲಿ ಅವರು ಇವ್ರ ಪರವಾದಂತ ಕಾರ್ಪೊರೇಟ್ ಬಂಡವಾಳಶಾಹಿ ವ್ಯವಸ್ಥೆಯನ್ನ ತರಬೇಕಾಗಿತ್ತು. ಹೀಗಾಗಿ ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ಅಮೆರಿಕವನ್ನು ದೊಡ್ಡ ಭಯೋತ್ಪಾದಕ ವಿರೋಧಿ ಕಾವಲುಗಾರ ಅಂತ ಕರೆಯುವುದು ತಪ್ಪು. ಜಗತ್ತಿನಾದ್ಯಂತ ಭಯೋತ್ಪಾದನೆಯನ್ನ ಪ್ರಚೋದಿಸ್ತಿರೋದೇ ಅಮೆರಿಕ. ಯಾಕಂತಂದ್ರೆ 1950ರಿಂದ 1990 ತನಕ ನಡೆದಂತ ಶೀತಲ ಯುದ್ಧ, ಕೋಲ್ಡ್ ವಾರ್ ಅಂತ ಏನ್ ಕರಿತೀವಿ, ಎಲ್ಲೆಲ್ಲಿ ಸೋವಿಯತ್ ರಷ್ಯಾದ ಪ್ರಾಬಲ್ಯ ಇತ್ತು ಆ ಎಲ್ಲಾ ದೇಶಗಳಲ್ಲಿ ಮೂಲಭೂತವಾದಿಗಳಿಗೆ ಹಣಕಾಸು, ಶಸ್ತ್ರಾಸ್ತ್ರ, ತರಬೇತಿ, ಶಿಕ್ಷಣ ಎಲ್ಲವನ್ನೂ ಕೊಟ್ಟು ಒಂದು ಮೂಲಭೂತವಾದಿಗಳನ್ನ ಬೆಳೆಸಿದ್ದೇ ಅಮೆರಿಕ. ಅದರ ಭಾಗವೇ ತಾಲಿಬಾನ್ಗಳು, ಮುಜಾಹಿದೀನ್ಗಳು, ಇವರೆಲ್ಲರೂ ಕೂಡ. ಹೀಗಾಗಿ ಮೂಲಭೂತವಾದದ ವಿರುದ್ಧ ಅಮೆರಿಕ ಯುದ್ಧ ಮಾಡ್ತಿದೆ ಎನ್ನುವುದು ಮೊದಲನೇದು ತಪ್ಪು. ಎರಡನೇದು, ಇವತ್ತಿನ ಈ ತಾಲಿಬಾನಿನ ಆಕ್ರಮಣ ಏನಿದೆ, ನಾನು ಆಗ್ಲೇ ಹೇಳಿದೆ, ಅದು ಅಮೆರಿಕಾದ ಸಶಕ್ತ ರಾಷ್ಟ್ರದ ಮೇಲೆ ಅವ್ರನ್ನ ಸೋಲಿಸಿ ಗೆದ್ದ ಯುದ್ಧವಲ್ಲ. ಇದೊಂದು ರಾಷ್ಟ್ರೀಯ ವಿಮೋಚನಾ ಹೋರಾಟ ಅಂತ ನನಗಂತೂ ಅನ್ಸೋದಿಲ್ಲ. ಯಾಕಂತಂದ್ರೆ ವಾಯುಪಡೆಗಳನ್ನ ತುಂಬಾ ದೂರಗಾಮಿ ಆಲೋಚನೆ ಇಟ್ಕೊಂಡೇ ಅಮೆರಿಕದವ್ರು ನಿಲ್ಸುದು. ಎರಡನೇದಾಗಿ ಇವ್ರಿಗೆ ಚೈನಾ ಒಂದ್ ಕಡೆ, ರಷ್ಯಾ, ಇರಾನ್, ಇವರ ಮೂರು ಕೂಡ, ಉದಾಹರಣೆಗೆ ಚೈನಾದವರು ದಕ್ಷಿಣ ಅಫ್ಘಾನಿಸ್ತಾನ ಮತ್ತು ಉತ್ತರ ಅಫ್ಘಾನಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಖನಿಜ ಸಂಪತ್ತುಗಳ ಕಾಂಟ್ಯಾಕ್ಟ್ಗಳನ್ನ ಪಡ್ಕೊಂಡಿದ್ದಾರೆ ಈಗಾಗಲೇ. ಮತ್ತು ಚೈನಾ ಈ ಕಡೆ ಪೂರ್ವ ಚೀನಾದಿಂದ ಪಶ್ಚಿಮ ಯುರೋಪ್ ತನಕ ಒನ್ ಬೆಲ್ಟ್ ರೋಡ್ ಯೋಜನೆ ಅಂತ ಒಂದು ಮಾಡ್ತಿದ್ದಾರೆ. ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ ಅಂತಾರೆ. ಅಂದ್ರೆ ಇಡೀ ಜಗತ್ತನ್ನೇ ರೋಡ್ಗಳ ಮೂಲಕ ಕಟ್ಟುವಂತದ್ದು. ಅದು ಸುಮಾರು ಒಂದು $50 ಬಿಲಿಯನ್ ಯೋಜನೆ 2050ಕ್ಕೆ ಮುಗಿಯುತ್ತೆ. ಆ ರಸ್ತೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮೂಲಕನೇ ಹೋಗುತ್ತೆ. ಅದನ್ನ ಕಟ್ಟಿದ್ರೆ ಇಡೀ ಜಗತ್ತಿನಲ್ಲಿ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ನೀವು ಚೈನಾ ಕಪ್ಪ ಕೊಟ್ಟೆ ಮಾಡ್ಬೇಕು.
So, ಇಡೀ ಜಗತ್ತಿನ ದೊಡ್ಡ ಶಕ್ತ ರಾಷ್ಟ್ರ ಆಗುತ್ತೆ ಚೈನಾ. ಹೀಗಾಗಿ ಅವ್ರಿಗೆ ದೊಡ್ಡ ಆಸಕ್ತಿ ಇದೆ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಇಡೀ ತಾಲಿಬಾನ್ ನ ಬೆಂಬಲಿಸ್ತಾರೆ. ಅಂದ್ರೆ ಯಾರು ತಮ್ಮ ಪರವಾಗಿರ್ತಾರೋ ಅವ್ರನ್ನ ಬೆಂಬಲಿಸ್ತಾರೆ. ಈಗ ತಾಲಿಬಾನ್ ಇವ್ರ ಪರವಾಗಿದೆ, ಅವ್ರನ್ನ ಬೆಂಬಲಿಸ್ತಾರೆ. ಹೌದು, ಯಾಕಂತ ಹೇಳಿದ್ರೆ ಅವರು ವಿಸ್ತರಣವಾದಿ ರಾಷ್ಟ್ರದ ಬೆಂಬಲದೊಂದಿಗೆ ಇವರು ತಮ್ಮ ದೇಶವನ್ನು ಆಳ್ತಾರೆ ಅಂದ್ರೆ ಇದೊಂದು ರಾಷ್ಟ್ರೀಯ ವಿಮೋಚನಾ ಹೋರಾಟವಲ್ಲ ಮೂಲಭೂತವಾದ. ಹೀಗಾಗಿ ಜಗತ್ತಿನಾದ್ಯಂತ ನೀವು ನೋಡಿದ್ರೆ ಕೋಲ್ಡ್ ವಾರ್ ಸಮಯದಲ್ಲಿ ಯಾವ್ದಾದ್ರೂ ಒಂದು ಸಶಸ್ತ್ರ ರಾಷ್ಟ್ರದ ಬೆಂಬಲದೊಂದಿಗೆ ಹೋರಾಟ ನಡೆದಿದೆ ಬಿಟ್ರೆ ಮಿಕ್ಕಂತೆ ಸಮಾಜವಾದಿ ಆಶಯಗಳನ್ನು ಉಳ್ಳಂತ ಮತ್ತು ಸಕಲ ಜನರ ಬೆಂಬಲವನ್ನು ಉಳ್ಳಂತ, ಉದಾಹರಣೆ ಕಾಂಗೋದಲ್ಲ ಆಯ್ತು, ಆ ತರ ವಿಯೆಟ್ನಾಂದಲ್ಲ ಆಯ್ತು, ಆಫ್ರಿಕಾದ ಹಲವಾರು ದೇಶಗಳಲ್ಲಿ ಈಗಲೂ ಕೂಡ ನಡೀತಾ ಇದೆ. ಆ ತರದ ಹೋರಾಟಗಳು ಕೂಡ ಒಂದ್ ಹಂತಕ್ಕೆ ಬಂದು ಯಾವಾಗ ಶೀತಲ ಯುದ್ಧ ಮುಗೀತು ಅದಾದ್ಮೇಲೆ ಅವೆಲ್ಲವೂ ಕೂಡ ಕೊಲಾಪ್ಸ್ ಆಗಕ್ಕೆ ಶುರುವಾಯಿತು ಜಾಗತೀಕರಣದ ಕಾಲಘಟ್ಟದಲ್ಲಿ. ಸೊ ಹೀಗಾಗಿ ಇವತ್ತು ಯಾವ್ದಾದ್ರೂ ಒಂದು ಮೂಲಭೂತವಾದಿ ಸಂಘಟನೆ ಬೆಳೀತಿದೆ ಅಂತಂದ್ರೆ ಅದಕ್ಕೆ ಯಾವುದೋ ಒಂದು ಶಕ್ತ ರಾಷ್ಟ್ರದ ಬೆಂಬಲ ಇಲ್ದಿರ ಬೆಳೆಯಕ್ಕೆ ಸಾಧ್ಯವೇ? ಈಗ ಸರ್, ಎಸ್, ಚೈನಾ ಬಹುಶಃ ಅಂದರೆ ಈ ಅಫ್ಘಾನ್ ಅಥವಾ ತಾಲಿಬಾನ್ ಸರ್ಕಾರಕ್ಕೆ ಬಹುಶಃ ಹತ್ತಿರವಾಗುತ್ತೆ, ನಿಕಟವಾಗುತ್ತೆ, ಅಥವಾ ಒಂದು ವೇಳೆ ಎಸ್, ಈಗಾಗಲೇ ಅವರು ಮೊನ್ನೆ ದಿವಸನೇ ಘೋಷಣೆ ಮಾಡಿದ್ದಾರೆ ಹೊಸ ಸರ್ಕಾರಕ್ಕೆ ನಾವು ಏನು ಸರ್ಕಾರದ ಅಸ್ತಿತ್ವವನ್ನು ನಾವು ಒಪ್ಪಿಕೊಳ್ತೇವೆ ಅಂತ ಕೂಡ. ಏನಾಗ್ಬೋದು ಸರ್ ಹೊಸ? ಅದನ್ನೇ ಅಲ್ಲ ಸರ್ ನಾನು ಆಗ್ಲೇ ಹೇಳಿದ್ದು. ಈಗ ಇವಾಗ ನಿನ್ನೆ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅಲ್ಲ, 2017ರಿಂದಲೂ ಕೂಡ ಚೈನಾ ನೇರವಾಗಿ ತಾಲಿಬಾನಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ತಾಲಿಬಾನಿಗಳ ಪ್ರಭಾವಲಯ ಇರುವ ಕಡೆ ಚೈನಾದವರು ಹಣಕಾಸು ಮತ್ತು ಶಸ್ತ್ರಾಸ್ತ್ರವನ್ನ ಬೆಂಬಲವನ್ನು ಕೂಡ ಕೊಡ್ತಿದ್ದಾರೆ. ಅಮೆರಿಕದವರು ಯಾವ ರೀತಿ ಅಫ್ಘಾನಿಸ್ತಾನದ ಮುಜಾಹಿದ್ದೀನ್ಗಳಿಗೆ ಬೆಂಬಲ ಕೊಟ್ಟರು ಆ ತರ ಇವರು ಮಾಡ್ತಿದ್ದಾರೆ. ಈಗ ಅದು ಈ ಅಂದ್ರೆ ಚೈನಾದ ಒಂದು ಬೆಂಬಲದಿಂದಾಗಿ ನಾನು ಒಟ್ಟು ಏನು ಉಪಖಂಡದಲ್ಲಿ ಬೇರೆ ಏನಾದರೂ ಬದಲಾವಣೆಗಳಿಗೆ ಅಥವಾ ಒಂದು ಹೊಸ ಫೋರ್ಸ್ ಎಮರ್ಜ್ ಆಗುವಂಥದ್ದು ಆ ರೀತಿಯನ್ನು ಸಾಧ್ಯ ಆಗತ್ತಾ ಅಂತ? ಈಗ ಅಂದ್ರೆ ಒಂದು ಸಮತೋಲನದಲ್ಲಿ ವ್ಯತ್ಯಾಸ ಬರುತ್ತೆ. ಏನಿತ್ತು, ಚೈನಾ ಇಲ್ಲದಿದ್ದರೆ ಅಮೆರಿಕ ಇಲ್ಲ ಅಂದ್ರೂ ಕೂಡ ಅಮೆರಿಕದ ನೇರ ನಿಯಂತ್ರಣದಲ್ಲಿ ಇಡೀ ತಾಲಿಬಾನ್ ಇರ್ತಿತ್ತು. ಈಗೇನಾಗಿದೆ, ಅಲ್ಲಿ ಚೈನಾ ಇದೆ, ಇರಾನ್ ಇದೆ, ರಷ್ಯಾ ಇದೆ, ಅಮೆರಿಕ ಇದೆ. ಹೀಗಾಗಿ ತಾಲಿಬಾನ್ ಒಳಗಡೆಯೂ ಕೂಡ 4 ಉಪಗುಂಪುಗಳಾಗುತ್ತೆ. ಒಂದೊಂದು ಗುಂಪಿಗೆ ಒಂದೊಂದು ಶಕ್ತ ರಾಷ್ಟ್ರ ಸಹಾಯ ಮಾಡೋ ತರ ಆಗ್ಬೋದು. ಹೀಗಾಗಿ ಒಂದು ಸಮತೋಲನ ಏರುಪೇರು ಆಗುತ್ತೆ. ಇರಾನ್ಗೆ ಪ್ರತ್ಯೇಕವಾದಂತ ಅಜೆಂಡಾ ಇರಬಹುದು. ಇದೆ ಅಂದ್ರೆ ಅಲ್ಲಿ ಒಟ್ಟಾರೆಯಾಗಿ ಅಲ್ಲಿದೆ ಖೋರಸಾನ್ ಚಳುವಳಿ ಅಂತ ಒಂದಿದೆ. ಇರಾನ್ ಮತ್ತು ಅಫ್ಘಾನಿಸ್ತಾನಕ್ಕೆ ಬಾರ್ಡರ್ ಇದೆ. ಅಲ್ಲಿ ಇರಾನಿನ ವಿರುದ್ಧ ಖೋರಸಾನ್ ಉಗ್ರಗಾಮಿಗಳ ಒಂದು ಚಳುವಳಿ ಇದೆ. ಆ ಚಳುವಳಿನವರು ಅಫ್ಘಾನಿಸ್ತಾನದಲ್ಲಿ ತಮ್ಮ ನೆಲೆಯನ್ನ ಕಟ್ಕೋಬಾರದು ಅನ್ನೋದು ಇರಾನಿನ ಒಂದು ಉದ್ದೇಶ, ಆಶಯ. ಅದೇ ರೀತಿ ಈ ಚೈನಾ ಇದೆ, ದಕ್ಷಿಣ ಚೈನಾದಲ್ಲಿ ಉಗುರ್ ಮುಸ್ಲಿಮ್ಸ್ ಅಂತ ಇದ್ದಾರೆ. ಆ ಉಗುರ್ ಮುಸ್ಲಿಂ ಇರೋ ಪ್ರಾಂತ್ಯ ಅಫ್ಘಾನಿಸ್ತಾನಕ್ಕೆ ಗಡಿಭಾಗದಲ್ಲಿದೆ. ಸೊ ಚೈನಾಗೂ ಕೂಡ ಇರುವಂತ ಆತಂಕ ಏನಪ್ಪಾ ಅಂದ್ರೆ ಅವರು ಅಫ್ಘಾನಿಸ್ತಾನವನ್ನ ಆತರ ತಮ್ಮ ಭಯೋತ್ಪಾದನಾ ನೆಲೆಯಾಗಿ ಬಳಸ್ಕೊಳ್ಬಾರ್ದು ಅಂತ ಇದೆ. ಹಾಗೇನೆ ಅಮೆರಿಕಾಗೂ ಕೂಡ ಆಲ್ ಖೈದಾ ಮತ್ತು ISIS. ಸೊ ಹೀಗಾಗಿ ಅವರು 3 ಜನ ಹಾಕಿರೋ ಷರತ್ ಏನಪ್ಪಾ ಅಂದ್ರೆ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನೀವು ಈ ವಿದೇಶಿ ಉಗ್ರಗಾಮಿಗಳಿಗೆ ನಿಮ್ಮ ನೆಲದಲ್ಲಿ ನೆಲೆಯನ್ನ ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು. ನಿನ್ನೆ ಅವ್ರದ್ದು ತಾಲಿಬಾನ್ಗಳದ್ದು ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ರೆ ಅವ್ರು ಪದೇ ಹೇಳ್ತಿದ್ದು ಇದೇ ವಿಷಯ, ನಮ್ಮ ನೆಲದಲ್ಲಿ ವಿದೇಶಿ ಉಗ್ರಗಾಮಿಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ. ಅಂದ್ರೆ ನೇರವಾಗಿ ಅವ್ರು ಈ ಶಕ್ತ ರಾಷ್ಟ್ರಗಳಿಗೆ ಭರವಸೆ ಕೊಡ್ತಿದೆ, ನಾವು ನಿಮ್ಮ ಪರವಾಗಿರ್ತೀವಿ, ಬೇರೆ ಯಾರಿಗೂ ಅವಕಾಶ ಕೊಡಲ್ಲ ಅಂತ. 1-2 ವರ್ಷ ಹಂಗಿರಕ್ಕೂ ಸಾಕು. ಈಗ ಸರ್, ಈಗ ಎಸ್ ಅವರದು ಏನು ತಾಲಿಬಾನ್ ಅವರದು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ವಿಚಾರಕ್ಕೇನೆ ಬರುವುದಾದ್ರೆ, ಅವರು ಒಂದಷ್ಟು ಏನು ತುಂಬ ಲಿಬರಲ್ ಅಂತ ಅಲ್ಲ, ಯಾಕಂತ ಹೇಳಿದರೆ ಇದುವರೆಗೆ ಜಗತ್ತು ಅವರ ಬಗ್ಗೆ ಯಾವ ರೀತಿಯ ಒಂದು ದೃಷ್ಟಿಕೋನ ಇಟ್ಕೊಂಡಿತ್ತೋ, ಮಹಿಳೆಯರ ಬಗ್ಗೆ ತಾಲಿಬಾನ್ನ ನಿಲುವುಗಳು, ಮಹಿಳಾ ಶಿಕ್ಷಣದ ಬಗ್ಗೆ ನಿಲುವುಗಳು, ಮತ್ತು ಒಟ್ಟಾರೆಯಾಗಿ ಏನೋ ಅವರು ಶರೀಯತ್ ಕಾನೂನು ಪ್ರಕಾರವೇನು ಆಡಳಿತ ಮಾಡಿರುವಂಥ ವಿಚಾರದಲ್ಲೆಲ್ಲ ಅವರು ಸ್ವಲ್ಪ ಮಟ್ಟಿಗೆ ನಾವು ಮಹಿಳೆಯರ ಶಿಕ್ಷಣ ಅಥವಾ ಮಹಿಳೆಯರ ದುಡಿಮೆ ಇವೆಲ್ಲದಕ್ಕೂ ಕೂಡ ಏನು ಅವಕಾಶಗಳು ಇದ್ದಾವೆ, ಬಟ್ ಶರೀಯತ್ತನ ಏನು ಒಂದು ಸಂವಿಧಾನದ ವ್ಯಾಪ್ತಿಯ ಒಳಗಡೆ ಅಂತ.
ತಕ್ಕ ಮಟ್ಟಿಗಾದರೂ ಮಹಿಳೆಯರಿಗೆ ಎಲ್ಲೋ ಒಂದು ಭರವಸೆಯ ಕಿರಣಗಳನ್ನು ಅವರು ಮೂಡಿಸಿದ್ದಾರಾ ಅಂತ ನಾವು ಅದನ್ನು ಲೆಕ್ಕ ಮಾಡುವುದು ಅಲ್ಲ, ಅದು ತಾತ್ಕಾಲಿಕವಾಗಿ ಜಗತ್ತಿನ ಒಂದು ಏನು ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳಿಕ್ಕ ಅಂತ ಅವರು ಏನಿರ್ಬೋದು? ಇದು ನನಗೆ ಎರಡನೇದೇ ಅನ್ಸುತ್ತೆ. ತಾತ್ಕಾಲಿಕವಾಗಿ ಅವರು ಕೂಡ ಸ್ಥಿರ ಆಡಳಿತದ ಕಡೆ ಒಂದಷ್ಟು ತಮ್ಮ ಗಮನವನ್ನ ಹರಿಸಬೇಕಾಗಿದೆ. ಅವರು ಕೂಡ 96ರಿಂದ 2001 ತನಕ ಆಡಳಿತ ಮಾಡಿ 20 ವರ್ಷ ಹೊರಗಡೆ ಗುಡ್ಡಗಾಡು ಮೇಡಗಳಲ್ಲಿ ತಿರುಗಾಡ್ಕೊಂಡಿದ್ರು. ಹೀಗಾಗಿ ಹಿಂದೆ ಮಾಡಿದಂತ ಅಂದ್ರೇನು ಬೇರೆ ಈಗ ಆಲ್-ಖೈದಾಗೆ ಆಶ್ರಯ ಕೊಟ್ಟಿರ್ಬೋದು, ಈ ತರ ಶಕ್ತ ರಾಷ್ಟ್ರಗಳಿಗೆ ಸಿಟ್ಟು ಬರುವಂತದ್ದು ಮಾಡ್ಲಾರ್ದು. ಆದ್ರೆ ಶರೀಯತ್ತಿನ ಆಳ್ವಿಕೆ ಅಂದ್ರೆ ಅವ್ರ ನೆನ್ನಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ನೀವು ಗಮನ ತಿಳಿದವರು ಅವ್ರು ಹೇಳಿದ್ದೇನು, ಮಾಧ್ಯಮ ಸ್ವಾತಂತ್ರ್ಯ ಇರುತ್ತೆ, ಮಹಿಳಾ ಸ್ವಾತಂತ್ರ್ಯ ಇರುತ್ತೆ, ಶರೀಯತ್ತಿನ ಚೌಕಟ್ಟಿಗೆ ಒಳಪಟ್ಟಿರುತ್ತೆ. ಈಗ ಶರೀಯತ್ತಿನ ಚೌಕಟ್ಟು ಅಂದ್ರೆ ಏನು? ಈ ಶರೀಯತ್ ಅನ್ನುವಂಥದ್ದು ಕುರಾನ್ ಅಂತಲ್ಲ, ಕುರಾನಿನ ವ್ಯಾಖ್ಯಾನ, ಆಶಯಗಳು ಅಂತಲ್ಲ, ಅಲ್ಲಾನ ಆಶಯಗಳು ಏನು ಅಂತ ಯಾರೋ ಮಾಡಿರೋ ವ್ಯಾಖ್ಯಾನ, ಒಬ್ಬೊಬ್ರಿಗೊಂದೊಂದು ವ್ಯಾಖ್ಯಾನ. ತಾಲಿಬಾನ್ ವ್ಯಾಖ್ಯಾನ ಏನು ಶರೀಯತ್ ಬಗ್ಗೆ? ಅದನ್ನ 96ರಿಂದ 2001 ತನಕ ಅವರ ಆಡಳಿತದಲ್ಲಿ ಸ್ಪಷ್ಟವಾಗಿ ಆಚರಣೆಯಲ್ಲಿ ತೋರಿಸಿದ್ದಾರೆ. ಅದ್ರಲ್ಲೇನು ಟಿವಿ ನೋಡಂಗಿಲ್ಲ, ಸಂಗೀತ ಕೇಳೋಂಗಿಲ್ಲ, ಮಹಿಳೆಯರು ಹೊರಗಡೆ ಬರ್ಬೇಕು ಅಂದ್ರೆ ಯಾವ್ದಾದ್ರು ಕೂಡ ಅಂದ್ರೆ ನಮ್ಮ ಮನುವಾದ ತರನೇ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ, ಆ ಮನುವಾದವೇ ಈ ತಾಲಿಬಾನಿನ ಶರೀಯತ್ ಅದು. ಈಗ ಅವ್ರು ಏನ್ ಹೇಳಿದ್ರು, ನಾವು 1996ರಿಂದ 2001 ತನಕ ಶರೀಯತ್ತನ್ನ ಪಾಲಿಸ್ಲಿಲ್ಲ ಅಂತ ಏನ್ ಹೇಳಿಲ್ಲ ಅವರು. ಈಗ ಹೇಳ್ತಿರೋದೇನು ಶರೀಯತ್ ಪ್ರಕಾರ ನಡ್ಕೋತೀವಿ ಅಂತ. ಹಾಗಾದ್ರೆ 96ರಿಂದ 2001 ತನಕ ಅವ್ರು ನಡ್ಕೊಂಡಿದ್ದು ತಪ್ಪಿರ್ಬೇಕು, ಅಥವಾ ಹಂಗೆ ನಡ್ಕೊಂಡ್ರೆ ಈಗಲೂ ಅದೇ ನಡ್ಕೊಳ್ತಾರೆ ಅಂತ ಇರ್ಬೇಕು. ಪ್ರಾರಂಭದಲ್ಲಿ ಏನೋ ಕತ್ತರಿಸೋದು, ಆ ಬರ್ಬರತೆ ಏನಿದೆ ಆ ಬರ್ಬರತೆ ಒಂಚೂರು ಕಡಿಮೆ ಇರ್ತದೆ. ಇದು ಮಹಿಳೆಯರ ಬಗ್ಗೆ, ನಾವು ಬರೀ ಮಹಿಳೆಯರ ವಿಷಯ ಮಾತ್ರ ಅಲ್ಲ, ಇವರ ವರ್ಗ ಹಿನ್ನೆಲೆ ಅಲ್ಲಿ ಇಡೀ ನಾನು ಆಗ್ಲೇ ಹೇಳಿದಾಗೇನೆ ಬರೀ $2 ಅವರ ತಲಾವಾರು ಆದಾಯ. ಅಲ್ಲಿ 90% ಜನ ರೈತಾಪಿಗಳು, ಸಣ್ಣ ರೈತರು, ಕೂಲಿಗಳು, ಭೂಮಾಲೀಕರ ಹತ್ರ, ಪಾಳೆಗಾರರ ಹತ್ರ ಕೂಲಿ ಮಾಡುವಂತ. ಈಗ ನೀವು ಅದನ್ನ ಬದಲಾವಣೆ ಮಾಡ್ತೀರಾ ನಿಮ್ಮ ಅಜೆಂಡಾದಲ್ಲಿ? ಭೂಮಿನ ರೈತಾಪಿಯ ಪರವಾಗಿ ಭೂಮಿ ಹಂಚುವಂತ ಒಂದು ಪ್ರೋಗ್ರಾಮ್ ಇದೆಯಾ ನಿಮ್ಮಲ್ಲಿ? ಸಾರ್ವತ್ರಿಕ ಶಿಕ್ಷಣ, ಸಾರ್ವತ್ರಿಕ ಚುನಾವಣೆ, ಮಹಿಳಾ ಸಮಾನತೆ ನಿಮ್ಗೆ ಶರೀಯ ಚೌಕಟ್ಟಲ್ಲೇ ತರ್ತೀರಾ ಅಂತಾನೆ ಇಟ್ಕೊಳ್ಳೋಣ. ಉಳಿದಂತೆ ಏನಾದ್ರೂ ನಿಮ್ಮ ರಿಫಾರ್ಮ್ಸ್ ಇದಾವ? ಏನೂ ಇಲ್ಲ. ಯಾಕಂದ್ರೆ ಇದು ಭೂಮಾಲೀಕರ ಪಾಳೆಗಾರರ ಗುಂಪಿದೆ. ಅದಕ್ಕೆ ಒಂದು ಧಾರ್ಮಿಕವಾದಂತ ಅಂದ್ರೆ ಅವ್ರದೇ ಶರೀಯತ್ ಅದು. ಇದನ್ನ ಕುರಾನ್ ಅನ್ನೋದು ತಪ್ಪು, ಇದನ್ನೇನೋ ಕುರಾನ್ ನಲ್ಲಿ ನೋಡಿ ಹಿಂಗಿದೆ ಮುಸ್ಲಿಮರನ್ನ ಜನರಲೈಸ್ ಮಾಡೋದು ತಪ್ಪು. ಯಾಕಂದ್ರೆ ಶರಿಯ ಒಂದು ವ್ಯಾಖ್ಯಾನ ಅಲ್ವಾ? ಈಗ ಹಿಂದೂ ಧರ್ಮವೂ ಅಷ್ಟೇ ಅಲ್ವಾ? ಒಬ್ಬೊಬ್ಬರೊಂದೊಂದು ವ್ಯಾಖ್ಯಾನ ಇದೆಯಲ್ಲ. ಬ್ರಾಹ್ಮಣರಲ್ಲೂ ಕೂಡ ತ್ರಿಮಾತ್ರಸ್ಥದ ಒಂದೊಂದು ಮತದ ಒಂದೊಂದು ವ್ಯಾಖ್ಯಾನ ಇದೆ, ಶಿವ ದೊಡ್ಡನ ವಿಷ್ಣು ದೊಡ್ಡನ ಅಂತ ಹೇಳಿ. ಎಲ್ಲರೂ ಸೇರಿ ಆಚರಿಸೋದು ಮನುವಾದವನ್ನೇ ಆ ತರ. ಅಂದ್ರೆ ಈಗ ನೀವು ಇವತ್ತಿನ ಅಥವಾ ನಿನ್ನೆ ಕೆಲವು ಸಣ್ಣ ಪುಟ್ಟ ಏನು ಬೆಳವಣಿಗೆಯನ್ನು ಏನು ಮಹಿಳೆಯರ ವಿಚಾರಕ್ಕೇನೆ ಬರುವುದಾದರೆ, ಮಹಿಳೆಯರ ಡ್ರೆಸ್ಗಳಲ್ಲಿ ನಿನ್ನೆ ಇದ್ದಕ್ಕಿದ್ದಂತೆ ಬದಲಾವಣೆಗಳು ಕಂಡು ಬಂದಿದೆ ಅಂತ ಮಾಧ್ಯಮಗಳೆಲ್ಲ ಕಾಣಿಸ್ತಾ ಉಂಟು. ಅಂದರೆ ಏನು ಕಳೆದ 20 ವರ್ಷಗಳ ಅವಧಿಯಲ್ಲಿ, ಅಂದರೆ ಒಂದು ಸರ್ಕಾರ ಅಂತ ಇರುವ ಸಂದರ್ಭದಲ್ಲಿ ಸ್ವಲ್ಪ ವಿದೇಶಿ ಪ್ರಭಾವಕ್ಕೆ ಅಥವಾ ವೆಸ್ಟರ್ನ್ ಪ್ರಭಾವಕ್ಕೆ ಒಳಗಾಗಿ ಪುರುಷರು ಮತ್ತು ಮಹಿಳೆಯರ ಏನು ಡ್ರೆಸ್ಗಳಲ್ಲಿ ಬದಲಾವಣೆ ಆಗಿತ್ತು. ಅದು ನಿನ್ನೆ ಅಥವಾ ಮೊನ್ನೆ ಯಾರೂ ಒತ್ತಾಯ ಮಾಡದೆ ಕೂಡ ಅದು ನೀವು ಏನು ಹೇಳಿದ್ರಿ, ತಾಲಿಬಾನ್ನವರದೇ ಸರ್ಕಾರ ಆಡಳಿತ ಇದ್ದಾಗ 96ರಿಂದ 2000 ಅವಧಿಯಲ್ಲಿ ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು, ಅದಕ್ಕೆ ಇದ್ದಕ್ಕಿದ್ದಂತ ನಿನ್ನೆ ದಿವಸ ಬದಲಾವಣೆಗಳಾಗಿದೆ. ಅಂದರೆ ನೀವು ಉಲ್ಲೇಖ ಮಾಡಿದ ಹಾಗೆ ಈ ತಾಲಿಬಾನ್ನವರು ಅಲ್ಲಿ ಸರ್ಕಾರ ನಡೆಸಿದಾಗ ಅಥವಾ ಅಲ್ಲಿ ಅಧಿಕಾರ ನಡೆಸಿದಾಗ ಯಾವ ರೀತಿ ಇತ್ತು ಅನ್ನೋದು ಅಲ್ಲಿನ ಜನರಿಗೆ ಗೊತ್ತು. ಸೊ ಎಲ್ಲೋ ಮತ್ತೆ ಏನು ನಾವು ಅಪರಾಧಿಗಳಂತಾಗುವುದು ಬೇಡ ಅಂತ ಕಾರಣಕ್ಕಾಗಿ ಒತ್ತಾಯ ಇಲ್ಲದೆ ಕೂಡ ಜನ ತಕ್ಕ ಮಟ್ಟಿಗೆ ಬದಲಾವಣೆ ಆಗ್ತಾ ಇದ್ದಾರೆ. ಅಂದರೆ ಆ ಹಳೆಯ ಕಾಲದ 20 ವರ್ಷಗಳ ಮೊದಲಿನ ಸ್ಥಿತಿಗತಿಗೆ ಹೊಂದಿಕೊಳ್ಳುವಂತ ಒಂದು ಸ್ಥಿತಿ ಮತ್ತು ಮನೋಭಾವ ಇದೆ ಅಲ್ಲ ಸರ್? ಇದು ಈ ರೀತಿಯ ತಕ್ಷಣದ ಸ್ಥಿತ್ಯಂತರಗಳು ಬಹುಶಃ ಇಡೀ ಅಫ್ಘಾನ್ ದೇಶ ಅದು ಮತ್ತೆ ಒಂದು ಏನು ಹೊಸ ನೋಟ ಅಥವಾ ಒಂದು ಪ್ರಗತಿಶೀಲ ಆಶಯ ಅಥವಾ ಅದು ಮತ್ತೊಮ್ಮೆ ಅವನು ಡೆವಲಪ್ ಆಗುವಂಥ ವಿಚಾರಗಳಿಗೆಲ್ಲ ಎಲ್ಲೋ ಅಲ್ಲಿ ಸ್ವಯಂ ಆದಂಥ ತಡೆಗೋಡೆಗಳನ್ನು ಅದೆಲ್ಲೋ ಸೃಷ್ಟಿಸಿಕೊಂಡಿದೋ ಅಂತ ಕಾಣಿಸ್ತಾ ಉಂಟು. ಏನು ಹೇಳ್ತೀರಿ ನೀವು? ತಕ್ಷಣದ ನೀಜರ್ ರಿಯಾಕ್ಷನ್ ಅಂತಾರಲ್ಲ,
ಅಂದ್ರೆ ಈಗ ನಾಳೆ ನಮ್ಮ ಮನೆಗ್ ಬಂದು ಇವ್ರು ಬಾಗಿಲು ತಟ್ಟಿ ಈಗ ಯಾರ್ಯಾರು ಏನೇನ್ ಮಾಡ್ತಾರೋ ಇನ್ನೂ ಅವ್ರ ಪತ್ರಿಕಾಗೋಷ್ಠಿ ಆಗಿಲ್ಲ, ಇನ್ನು ಸರ್ಕಾರ ಸ್ಥಾಪನೆ ಆಗಿಲ್ಲ. ಹೀಗಾಗಿ ಬದುಕುಳಿಬೇಕು ಅಂದ್ರೆ ಎಲ್ಲರೂ ಕೂಡ ವಿಮಾನ ಹತ್ಕೊಂಡು ಬೇರೆ ದೇಶಗಳಿಗೆ ಹೋಗಕ್ಕಾಗಲ್ಲ. 4.25 ಕೋಟಿ ಜನಸಂಖ್ಯೆ ಅಲ್ಲಿ. ಸೊ ಹೀಗಾಗಿ ಉಳಿದವರು ಜೀವ ಕಾಪಾಡ್ಕೋಬೇಕು ಅಂತಂದ್ರೆ ತಮ್ಗೆ ಏನೇನ್ ಅನ್ಕೊಂಡಿದಾರೋ ಆ ತರದ ರಕ್ಷಣೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಎಲ್ಲವೂ ಕೂಡ 96-2001 ನಡುವೆ ಅಂದ್ರೆ ಯಾರ ಹಂಗು ಹಿಂಜರಿಕೆ ಮತ್ತೆ ಯಾವುದೇ ಅನುಭವ ಇಲ್ದಿರ ಏನ್ ಮಾಡಿದ್ರು ಅವೆಲ್ಲವೂ ಕೂಡ ಯಥಾವತ್ ಅದೇ ಬರ್ಬರತೆಯಲ್ಲಿ ಬರುತ್ತಾ ಅಂದ್ರೆ ತಕ್ಷಣ ಬರದೇ ಇರಬಹುದು, ಯಾಕಂತಂದ್ರೆ ಇವತ್ತು ಬೇರೆಯವರ ಬೆಂಬಲವೂ ಕೂಡ ಬೇಕು ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅವರು ತಮ್ಮ ಸೈನ್ಯ ಕಾಪಾಡ್ಕೋಬೇಕಂದ್ರೂ ಕೂಡ ಫಾರಿನ್ ಅಸಿಸ್ಟೆನ್ಸ್ ಬೇಕು. ಯಾಕಂದ್ರೆ ಅಷ್ಟು ಉತ್ಪಾದನೆ ಇಲ್ಲ, ಉತ್ಪತ್ತಿ ಇಲ್ಲ ಅಫ್ಘಾನಿಸ್ತಾನದ ಎಕಾನಮಿನಲ್ಲಿ. ಹೀಗಾಗಿ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಒಳಪಟ್ಟು ಒಂದಷ್ಟು ಅವ್ರಿಗೆ ಲೆಜಿಟಮಸಿ ಸಿಕ್ಕಾದ್ಮೇಲೆ ಒಂದಷ್ಟು ಏನಾದ್ರು ಮಾಡ್ಬೇಕಾಗತ್ತೆ. ಆದ್ರೆ ಮೂಲಭೂತ ಬದಲಾವಣೆಗಳು, ಆಧುನಿಕ ಪ್ರಜಾತಂತ್ರೀಯ ಬದಲಾವಣೆಗಳು ಬರಬೇಕು ಅನ್ನೋ ಒತ್ತಡವನ್ನ ಅಮೆರಿಕವೂ ಹಾಕಲ್ಲ, ಚೈನಾವೂ ಹಾಕಲ್ಲ. ಯಾಕಂದ್ರೆ ಅವ್ರಿಗೇನು ಅದರಲ್ಲಿ ಆಸಕ್ತಿ ಇಲ್ಲ. ಅವ್ರ ಆಸಕ್ತಿ ಇರೋದು ಅಲ್ಲಿರೋ ಖನಿಜ ಸಂಪನ್ಮೂಲಗಳಲ್ಲಿ. ಹೀಗಾಗಿ ಅವರು ಆ ಒತ್ತಡ ಹಾಕಲ್ಲ. ಒಂದು ಅಷ್ಟು ಬರ್ಬರತೆ ಇರುವುದಿಲ್ಲ, ಆದ್ರೆ ಯಾವುದೇ ಮೂಲಭೂತವಾದದಲ್ಲಿ ಬದಲಾವಣೆ ಇಲ್ಲದಿರುವಂತಹ ಒಂದು ಸಂದರ್ಭವನ್ನ ನಾವು ನೋಡಬಹುದು. ಆದ್ರೆ ಇದಕ್ಕೆ ಇನ್ನೊಂದಿದೆ, ನೀವು ಇಡೀ ಅಫ್ಘಾನಿಸ್ತಾನದ ಇತಿಹಾಸವನ್ನ ನೋಡಿದ್ರೆ ಹೀಗೆ ಎಲ್ಲಾ ಗಮನಗಳನ್ನು ಕೂಡ ಒಪ್ಪಿಕೊಂಡು ಇರುವಂತಹ ಸಮಾಜ ಅಲ್ಲ. ಯಾವುದೇ ಸಮಾಜ ಹಂಗಿರೋಲ್ಲ. ನೀವು ನೋಡಿದ್ರೆ 1945ರಿಂದ 89 ತನಕ ಸತತವಾಗಿ ಅಲ್ಲಿರೋ ಭೂಮಾಲೀಕರ ವಿರುದ್ಧ, ಪಾಳೆಗಾರರ ವಿರುದ್ಧ, ಅಲ್ಲಿರೋ ರೈತಾಪಿಗಳು ದಂಗೆಗಳನ್ನ ಮಾಡಿದ್ದಾರೆ. ಹೀಗಾಗೇನೆ ಅಲ್ಲಿ ಸುಮಾರು 20 ವರ್ಷ ಕಮ್ಯುನಿಸ್ಟರು ಸರ್ಕಾರ ಮಾಡಿದ್ರು. ಇವೆಲ್ಲವೂ ಕೂಡ ಕಮ್ಯುನಿಸ್ಟ್ಗಿಂತ ಬೆಂಬಲ ಅಲ್ಲಿರೋ ರೈತ ಕೂಲಿಗಳು ಬಂಡಾಯ ಮಾಡಿದ್ರು ಮಾತ್ರ. ನಿನ್ನೆ ಕೂಡ ನೀವು ನೋಡಿದ್ರೆ, ನಿನ್ನೆ ತಾನೇ ಆ ತಾಲಿಬಾನ್ಗಳು ಅಧಿಕಾರಕ್ಕೆ ಬಂದಿದ್ದಾರೆ, ಆದ್ರೆ ಒಂದಷ್ಟು ಜನ ಬುರ್ಕಾ ಹಾಕೊಂಡೆ ಮಹಿಳೆಯರನ್ನ ಹಿಂಸಿಸಬೇಡಿ ಅಂತ ಪ್ರತಿಭಟನೆ ಮಾಡಿದಂತ ಚಿತ್ರಗಳು ವೈರಲ್ ಆಗಿತ್ತು. ಹೀಗಾಗಿ ಎಲ್ಲವನ್ನೂ ಕೂಡ ಜನ ಸುಮ್ಮನೆ ಒಪ್ಕೊಂಡಿರ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಎಲ್ಲೂ ಕೂಡ ಯಾವ ದೇಶದಲ್ಲೂ ಹಂಗಾಗಲ್ಲ. ಯಾವುದೇ ಸರ್ವಾಧಿಕಾರ ಕೊನೆ ಆಗಲೇಬೇಕಾಗುತ್ತೆ. ಸುದೀರ್ಘ ಕಾಲ ಸರ್ವಾಧಿಕಾರಕ್ಕೆ ಕೂಡ ಏನು ಬಾಳ್ವಿಕೆ ಇಲ್ಲ. ಆತ್ಮಹತ್ಯೆ ಮಾಡ್ಕೊಂಡು ಸತ ಇಡೀ ಜಗತ್ತನ್ನೇ ಆಳ್ತೀನಿ ಬಂತು. ಯಾರೋ ಹಿಟ್ಲರ್ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಹೌದೌದು, ಇಡೀ ಜಗತ್ತನ್ನೇ ನಾನು ಇಟಲಿಯ ಮುಸೋಲಿನಿಯನ್ನ ಜನನೇ ಹಿಡಿದ್ಬಿಟ್ಟು ಜೈಲಲ್ಲಿ ಹಾಕಿದ್ದೆ. ಸೊ ಮತ್ತೆ ಇನ್ನೊಂದು ಕಡೆ ನೀವು ಆರಂಭದಲ್ಲೇ ಏನು ಉಲ್ಲೇಖ ಮಾಡಿದೆ ಕೂಡ, ಏನೋ ತಲಾ ಆದಾಯ ತುಂಬಾ ಕುಸಿತಕ್ಕೆ ಒಳಗಾಗಿದೆ, ಕೇವಲ $2 ಅಂತ. ಅಂದರೆ ಒಟ್ಟು ಇಡೀ ಅಫ್ಘಾನ್ ದೇಶ ಏನು ಜಗತ್ತಿನ ಭೂಪಟದಲ್ಲಿ, ಬಡತನದ ಭೂಪಟದಲ್ಲಿ 182ನೇ ಸ್ಥಾನದಲ್ಲಿದೆ. ಇಂಥ ಬಡಪತ್ತಿನಲ್ಲಿರುವ ದೇಶ ಈ ರೀತಿಯ ಮತ್ತೆ ಮೂಲಭೂತವಾದಿಗಳ ಕೈಗೆ ಹೋಗಿ ಎಸ್ ಸರ್, ಅದೊಂದು ಒಂದು ಸಣ್ಣ ಮಟ್ಟಕ್ಕಾದರೂ ಒಂದು ಸಮೃದ್ಧಿಯನ್ನು ಕಟ್ಟಿಕೊಳ್ಳುವುದು ಸಾಧ್ಯತೆಗಳು ಇವೆಯಾ? ಮೂಲಭೂತವಾದಿಗಳ ಕೈನಲ್ಲಿ ಬಿಡಿ, 2001ರಿಂದ 2021 ತನಕ ಅದು ಅಮೆರಿಕ ಕೈನಲ್ಲಿ ತಾನೇ ಇದ್ದಿದ್ದು. ಹೌದು. ಏನಾಯ್ತು 20 ವರ್ಷದಲ್ಲಿ? 2008ರಲ್ಲಿ 60% ಜನರು ಬರೀ $2 ಇಟ್ಕೊಂಡಿದ್ರು. 2018ಕ್ಕೆ ಬರ್ಬೇಕಾದ್ರೆ ಅವ್ರ ಪ್ರಮಾಣ 90% ಅಮೆರಿಕ ಮಾಡಿದ್ದೇನೆ. ಇದು ಬರೀ ಮೂಲಭೂತವಾದಿಗಳಲ್ಲ, ನಮ್ಮ ದೇಶದೇ ತಗೊಳ್ಳಿ, ಎಲ್ಲಾ ಪ್ರಜಾತಂತ್ರ ಅನ್ನೋ ದೇಶಗಳಲ್ಲೂ ತಗೊಳ್ಳಿ. ಪ್ರಜಾತಂತ್ರ ಅನ್ನೋದೇ ದೊಡ್ಡ ದೊಡ್ಡ ಉದ್ಯಮಿಗಳು ತಾವು ಮಾಡೋ ಶೋಷಣೆಗೆ ಹಾಕೊಂಡಿರೋ ಮುಖವಾಡ ನೋಡೋದಾದ್ರೆ ಪಶ್ಚಿಮದಲ್ಲಿ ಮತ್ ನಮ್ಮಲ್ಲೂ ಕೂಡ ಹಾಗೆ ಅಲ್ಲೇ ಕೂಡ. ಸೊ ಎಲ್ಲಿಯ ತನಕ ಸಂಪತ್ತು ಹಂಚಿಕೆ, ಸಂಪದ್ಭರಿತವಾದಂತ ದೇಶ ಅಫ್ಘಾನಿಸ್ತಾನ. ನಾನು $40 ಟ್ರಿಲಿಯನ್ ಅಷ್ಟು ಅತಿ ಅಪರೂಪದ ಖನಿಜ ಸಂಪತ್ತಿದೆ, ವಿಶಾಲವಾದಂತ ಭೂ ಪ್ರದೇಶ ಇದೆ ಬೆಳೆಯುವಂಥದ್ದು. ಅಮೆರಿಕ ಏನ್ ಮಾಡ್ತು? 1989ರಲ್ಲಿ ಬರೀ 1000 ಎಕರೆನಲ್ಲಿ ಅಫೀಮ್ ಬೆಳೀತಾ ಇದ್ರಲ್ಲಿ, ಬರೀ 172 ಟನ್. ಅಮೆರಿಕ ಅದನ್ನ ವಶಪಡಿಸ್ಕೊಂಡ ಮೇಲೆ 2018ರಲ್ಲಿ 6792 ಟನ್ ಅಫೀಮ್ ಬೆಳೆಯಕ್ಕೆ ಶುರು ಮಾಡಿದ್ರು. ಅಂದ್ರೆ ಯಾವ ನೆಲದಲ್ಲಿ ನೀವು ಜನರಿಗೆ ಬೇಕಾಗಿರೋ ಆಹಾರ ಬೆಳೆಯಬಹುದು, ಅಲ್ಲಿ ಅಮೆರಿಕದ ಬೆಂಬಲದೊಂದಿಗೆ ಅಫೀಮ್ ಬೆಳೆದ್ರು. ಅಂದ್ರೆ ಇದು ಪ್ರಜಾತಂತ್ರ ದೇಶ ಅಲ್ಲ. ಇಡೀ ಜಗತ್ತಿನಲ್ಲೇ ನಾನು ಅಫೀಮ್ ಬೆಳೆಯೋದ್ರ ವಿರುದ್ಧ, ನಾರ್ಕೋಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳೋ ಅಮೆರಿಕ ತಾನೇ ಇದೆ. ಹೌದು. ಆಮೇಲೆ ಅದು ಅಫ್ಘಾನಿಸ್ತಾನದಿಂದ ಬೇರೆ ಬೇರೆ ದಾರಿಗಳ ಮೂಲಕ ಜಗತ್ತಿನಾದ್ಯಂತ ಅದನ್ನು, ಇವತ್ತು ಅಮೆರಿಕಾದಲ್ಲಿ ಅತಿ ಹೆಚ್ಚು ಅಫೀಮ್ ಬಳಕೆ ಆಗ್ತಿರೋದು ಅಫ್ಘಾನಿಸ್ತಾನದ ಅಫೀಮು. ಹೀಗಾಗಿ ನೀವು ಇಲ್ಲಿ ಪ್ರಜಾತಂತ್ರ, ಮೂಲಭೂತವಾದ ಎರಡು ಒಂದೇ ನಾಣ್ಯದ ಎರಡು ಮುಖ. ಈ ಅಭಿವೃದ್ಧಿ ಪ್ರಶ್ನೆಗೆ ಬಂದ್ರೆ ಅದು ಒಂದು ಸಮಾಜವಾದಿ ದಾರಿಯನ್ನ ಹಿಡಿದು ಜನರ ಬೆಂಬಲದೊಂದಿಗೆ
ಅದು ಯಾರೋ ಎಕ್ಸ್ಪೋರ್ಟ್ ಮಾಡೋದಲ್ಲ. ಹ್ಮ್ ಹ್ಮ್ ಜನರ ಬೆಂಬಲದೊಂದಿಗೆ ಜನರ ನಲ್ಲಿ ಬೇರು ಬಿಟ್ಟು ಹ್ಮ್ ಒಂದು ಹೋರಾಟ ನಡೆದಾಗ ಆಗತ್ತೆ. ಹ್ಮ್ ಅದು ಆಗತ್ತೆ, ಆಗಲ್ಲ ಅಂತೇನಿಲ್ಲ. ಹ್ಮ್ 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 ಅಂದ್ರೆ ಜನರ ಏನು ಒಂದು ರಿಯಾಕ್ಷನ್ ಅಥವಾ ಜನ ಸ್ಪಂದಿಸುವುದರಲ್ಲಿ ಇರುತ್ತೆ ಅಂತ ಹೇಳ್ತೀರಿ ನೀವು. ಹೊಸ ಅನ್ಸೋದಲ್ಲ, ಸಂಘಟಿಸಬೇಕಾಗತ್ತೆ. ಅಂದ್ರೆ ಜನ ಅವರ ಆತಂಕ ಅವರ ಬದುಕಿನ ಸಮಸ್ಯೆಗಳಲ್ಲಿ ಇರ್ತಾರೆ. ಸಂಘಟನೆ ಚಳುವಳಿ ಎನ್ನುವಂಥದ್ದು ಅಲ್ಲೂ ಕೂಡ ನಡೆದಿತ್ತು ಅಂತ ನಾನು ಹೇಳ್ತಿದ್ದೀನಿ. 1945ರಿಂದ 1989 ತನಕವೂ ಕೂಡ ನಿರಂತರವಾಗಿ ಸಮಾಜವಾದಿ ಆಶಯಗಳನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಚಳುವಳಿಗಳು ಕ್ರಾಂತಿಗಳು ಆಗಿದ್ವು ಅಂತ ಇತಿಹಾಸ ಇದೆ ಅಫ್ಘಾನಿಸ್ತಾನಕ್ಕೆ. 79 ಅಂದ್ರೆ ತುಂಬಾ ಹಿಂದಿಂದ ಏನಲ್ಲ, ಕ್ರಿಸ್ತಪೂರ್ವದಲ್ವಲ್ಲ, 40 ವರ್ಷದ ಹಿಂದಿನ ಮಾತು ನಾವು ಮಾತಾಡ್ತಾ ಇರೋದು. ಆ ಇತಿಹಾಸ ಅಫ್ಘಾನಿಸ್ತಾನಕ್ಕಿದೆ. ಅಲ್ಲಿಯ ಜನರು ಆ ಬದಲಾವಣೆಯನ್ನ ಮಾಡ್ತಾರೆ ಅನ್ನೋ ಭರವಸೆಯಿಂದ ನಾವು ಇಟ್ಕೋಬೇಕು. ಈಗ ನಾನು ಕೊನೆಯದಾಗಿ ಮುಗಿಸುವ ಹೊತ್ತಿಗೆ, ಈಗ ಮೊನ್ನೆ ದಿವಸ ಪ್ರಧಾನಿ ಏನು ಅಫ್ಘಾನಿಸ್ತಾನದ ಅಧ್ಯಕ್ಷರಾಗಿದ್ದಂತ ಅಶ್ರಫ್ ಘನಿ ಓಡಿ ಹೋಗೋ ಹೊತ್ತಿಗೆ ಟನ್ ಗಟ್ಟಲೆ ದುಡ್ಡು ಇಟ್ಕೊಂಡು ಓಡಿ ಹೋಗ್ತಾರೆ, ಪರಾರಿ ಆಗ್ತಾರೆ. ಅಂದರೆ 20 ವರ್ಷಗಳ ಅವಧಿಯಲ್ಲಿ ಕೂಡ ಏನು ಅಮೆರಿಕದ ಏನು ಮೂಗಿನ ನೇರದಲ್ಲಿ ಸರ್ಕಾರ ನಡೆಯುತ್ತಾ ಇದ್ದ ಸಂದರ್ಭದಲ್ಲಿ ಕೂಡ ಇಡೀ ಸರ್ಕಾರಿ ವ್ಯವಸ್ಥೆ ಕಂಪ್ಲೀಟ್ ಒಂಥರ ಭ್ರಷ್ಟಮಯವೇ ಆಗಿತ್ತು ಅನ್ನುವಂಥ ಒಂದು ವಾತಾವರಣ. ಸೊ ಹಾಗಾಗಿ ಇಡೀ ಒಂದು ವ್ಯವಸ್ಥೆ, ಜನರ ನಾಡಿ ಮಿಡಿತ ಕೂಡ ಎಲ್ಲೋ ಒಂದಷ್ಟು ಭ್ರಷ್ಟಾಚಾರದಲ್ಲೇ ತೊಡಗಿ ಹೋಗಿತ್ತು. ಹಾಗಾಗಿ ಏನು ತಕ್ಷಣಕ್ಕೆ ಈ ರೀತಿಯ ಒಂದು ವೈಫಲ್ಯ ಕೂಡ ಕಂಡು ಬಂತು ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಉಂಟು. ಈಗ ನೀವು ಹೇಳಿದಾಗೆ ಈ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದ ವ್ಯವಸ್ಥೆ ಅಥವಾ ಜನಸಮೂಹವನ್ನು ಮತ್ತೆ ಒಂದು ಏನು ಸಮಾಜವಾದಿ ಚಿಂತನೆ ಇರ್ಬೋದು ಅಥವಾ ಒಂದು ದೇಶ ಒಂದು ತಕ್ಕ ಮಟ್ಟಿಗೆ ಅದರ ಒಂದು ಪ್ರಗತಿಶೀಲ ಹಾದಿಯಲ್ಲಿ ಸಾಗಲಿ ಅಂತ ಹೋಗ್ಬೇಕಂತ ಇದ್ದರೆ ಈ ಭ್ರಷ್ಟ ಮನಸ್ಸುಗಳನ್ನು ಬದಲಾಯಿಸಬೇಕಲ್ಲ ಸರ್? ಅಫ್ಘಾನಿಸ್ತಾನದ ಜನಸಂಖ್ಯೆ 4.5 ಕೋಟಿ. ಅಲ್ಲಿರುವಂತ ಆಡಳಿತಶಾಹಿ ಸೈನ್ಯ 3 ಲಕ್ಷ. ಹೌದು, 3 ಲಕ್ಷ. ಅದರಲ್ಲಿ 2,000 ರಿಂದ 3,000 ಜನ ಸೇನಾಧಿಕಾರಿಗಳು, ಉಳಿದವರು ಸಾಮಾನ್ಯ ಸಂಬಳವೂ ಇಲ್ಲದ ಸೈನಿಕರು. ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರು 1,000 ರಿಂದ 2,000 ಜನ ಅಮೆರಿಕ ಬೆಂಬಲಿತ ಅಧಿಕಾರಿಗಳು. ಉಳಿದಂತೆ ಜನ ಬಲಿಪಶುಗಳು. ಹೀಗಾಗಿ ಅವ್ರನ್ನೆಲ್ಲ ಜನಸಮೂಹದ ಬೆಂಬಲದೊಂದಿಗೆ ನಡೆದ ಭ್ರಷ್ಟಾಚಾರ ಅಂತ ಹೇಳಕ್ ಬರೋದೇ ಇಲ್ಲ. ನಮ್ಮ ದೇಶದಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ. ಜನಸಮೂಹ ಬಲಿಪಶುಗಳು, ಮೂಕ ಪ್ರೇಕ್ಷಕರಲ್ಲ. ಏನ್ ಮಾಡ್ಬೇಕು ಅನ್ನೋ ದಾರಿಯನ್ನ ಕೊಟ್ರೆ ಬರ್ತಾರೆ ಚಳವಳಿಗೆ. ಒಂದು ಮಾರ್ಗ ಬೇಕು. ಆ ಮಾರ್ಗವನ್ನ ಅಫ್ಘಾನಿಸ್ತಾನದ ಇತಿಹಾಸದಲ್ಲಿ ಅಫ್ಘಾನ್ ಜನರೇ ಕಲ್ಪಿಸಿದ್ದಾರೆ. ಅಫ್ಘಾನ್ ಜನರೇ ಆ ತರದ ಬದಲಾವಣೆಗಳನ್ನು ಮಾಡಿದ್ದಾರೆ. ಜಗತ್ತಿನಾದ್ಯಂತ ಜನರಿಗೆ ಆ ಚೈತನ್ಯ ಇದೆ, ಶಕ್ತಿ ಇದೆ, ಮಾಡ್ತಾರೆ. ಎಷ್ಟು ಸಣ್ಣ ದೇಶವಾದ್ರೂ ಕೂಡ ಎದ್ದು ನಿಲ್ಲಕ್ಕೆ ಸಾಧ್ಯತೆ ಇದೆ. ವಿಯೆಟ್ನಾಂ ಎಷ್ಟು ಸಣ್ಣ ದೇಶ ಸರ್. ಕ್ಯೂಬಾ ಆನೆಗಳನ್ನು ಮಣಿಸಿದ ಮಿಡಿತಗಳು ಅಂತ ಒಂದು ಅವ್ರ ಬಗ್ಗೆ ಇದ್ದಂತ ಜನಕಥನ. ಹೌದು, ಆನೆಗಳನ್ನ ಮಿಡತೆಗಳು ಮಣಿಸೋದು. ಅಲ್ಲ 10 ವರ್ಷ ಅವರು ಸಿಗಾಕೊಂಡು ಕೊನೆಗೆ ಸೋತು ಹಿಂತೆಗಿಬೇಕಾಯ್ತಲ್ಲ ಅಮೆರಿಕ. ಈ ತಾಲಿಬಾನ್ ತರ ಅಲ್ಲ, ತಾಲಿಬಾನ್ ಜೊತೆ ಒಪ್ಪಂದ ಆಯ್ತು. ಅಲ್ಲ ಹಾಗಲ್ಲ, ಈ ದೇಶವೇ ಎದ್ದು ನಿಲ್ತು ಅವ್ರ ವಿರುದ್ಧ. ಜನಕ್ಕೆ ಆತರ ಒಂದು ಶಕ್ತಿ, ಅವರ ಚೈತನ್ಯ, ಅವರ ತಿಳುವಳಿಕೆ ಅದನ್ನ ಸಿಕ್ತು ಅಂದ್ರೆ ಅವರೇ ಬದಲಾಯಿಸ್ತಾರೆ ಜಗತ್ತನ್ನ. ನೀವು ಮುಗ್ಸಕ್ ಮುಂಚೆ ಒಂದು ಈ ದೇಶ ಮಾಡ್ಬೇಕಾಗಿರಕ್ಕೆ 1-2 ವಿಷಯಗಳಿದೆ, ಅದು ನಮ್ ಚೂರು ಹೇಳಕ್ಕಿದೆ ಸರ್ ಸಂಕ್ಷಿಪ್ತವಾಗಿ. ಅಲ್ಲೊಂದು ದೊಡ್ಡ ರೀತಿನಲ್ಲಿ ಈಗ ತಾಲಿಬಾನ್ ಏನ್ ಮಾಡ್ತಾರೋ ಏನೋ ಆತಂಕದಿಂದ ಜನರು ಬೇರೆ ಬೇರೆ ಕಡೆ ನಿರಾಶ್ರಿತರಾಗಿ ಪಲಾಯನ ಮಾಡ್ತಾ ಇದ್ದಾರೆ. ಎಲ್ಲಾ ಪ್ರಜಾತಾಂತ್ರಿಕ ದೇಶಗಳು ಕೂಡ ಈ ತರ ಒಂದು ದೇಶದಲ್ಲಿ ಬಿಕ್ಕಟ್ಟು ಉಂಟಾದಾಗ ಆ ನಿರಾಶ್ರಿತರಿಗೆ ತಾತ್ಕಾಲಿಕ ಆಶ್ರಯ ಕೊಡುವಂತಹ ನೀತಿಗಳನ್ನ ಹೊಂದಿದ್ದಾರೆ. ಆದ್ರೆ ನಮ್ಮ ದೇಶಕ್ಕೆ ಇದುವರ ತನಕ ನಿರಾಶ್ರಿತರ ಬಗ್ಗೆ ಒಂದು ನೀತಿ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಹೋದ ವರ್ಷ ಏನು ಸಿಎಎ ಬಗ್ಗೆ ರೂಲ್ಸ್ ಮಾಡಿದ್ದಾರೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಅದರಲ್ಲಿ ಅಫ್ಘಾನಿಸ್ತಾನದಿಂದ ಸಿಖ್ಖರು, ಹಿಂದೂಗಳು, ಕ್ರಿಶ್ಚಿಯನ್ನರು, ಜೈನರು ಇವ್ರು ಬಂದ್ರೆ ಮಾತ್ರ ಅವಕಾಶ ಕೊಡ್ತೀವಿ ಹೊರತು ಮುಸ್ಲಿಮರು ಬಂದ್ರೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರು ಕೊಡ್ತಿರೋ ತರ್ಕ ಏನಪ್ಪಾ ಅಂದ್ರೆ ಮುಸ್ಲಿಂ ದೇಶದಲ್ಲಿ ಮುಸ್ಲಿಮರ ಮೇಲೆ ಏನು ದಾಳಿ ಆಗಲ್ಲ ಅಂತ. ನಾನು ಆಗ್ಲೇ ಹೇಳೋದಾದ್ರೆ
ಅಲ್ಲಿ ಹಜಾರಾಗಳಿದ್ದಾರೆ, ಹಜಾರಾಗಳು ಶಿಯಾಗಳು, ಹ್ಮ್ ಹ್ಮ್ ತಾಲಿಬಾನಿಗಳು ಸುನ್ನಿಗಳು. ಹ್ಮ್ 96ರಿಂದ 2001 ತನಕ ಹಜಾರಗಳ ಮೇಲೆ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಮಾಡಿದ್ರು. ಹ್ಮ್ ಅದಲ್ದಿರ ಅಲ್ಲಿರೋ ಉಜ್ಬೆಕ್ ಮುಸ್ಲಿಮರು ಇರ್ಬೋದು, ತಾಜಿಕ್ ಮುಸ್ಲಿಂ ಇರ್ಬೋದು, ಮತ್ತು ಕೊರಸಾವ ಮುಸ್ಲಿಮರು ಇರ್ಬೋದು, ಹಜಾರ ಮುಸ್ಲಿಮರು ಇರ್ಬೋದು, ಅವರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಅವರು ನಿರಾಶ್ರಿತರಾಗಿ ಬಂದರೆ ಈ CAA ಅನ್ನೋದು ಅವರಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಹೀಗಾಗಿ ಮೋದಿ ಸರ್ಕಾರ ಇದನ್ನ ಬದಲಾಯಿಸಿ ತನ್ನ CAA ಬಗ್ಗೆ ಇರುವ ತಿಳುವಳಿಕೆಯನ್ನ ಬದಲಾಯಿಸಿಕೊಂಡು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋದು ಅಂತ ಹೇಳಬೇಕಾಗಿರೋದು ಈ ದೇಶದ ಮನುಷ್ಯರೆಲ್ಲರ ಕರ್ತವ್ಯ. ಎಸ್ ಸರ್ ಥ್ಯಾಂಕ್ ಯು. ನಾನು ಈ ಒಂದು ಸಂವಾದವನ್ನು ಮುಗಿಸ್ತಾ ಇದ್ದೇನೆ ಸರ್. ಎಸ್ ಶಿವಸುಂದರ್ ಅವರು ಬೆಂಗಳೂರಿನಿಂದ ಈ ಒಂದು ಅಫ್ಘಾನ್ ಬೆಳವಣಿಗೆಗಳು ಮತ್ತು ಜಗತ್ತೆಲ್ಲ ಇವತ್ತು ಏನು ಅಮೇರಿಕದ ಸೋಲು ಅಂತ ಹೇಳುವ ಸಂದರ್ಭದಲ್ಲಿ ಇದು ಸೋಲಲ್ಲ, ಇದು ಅಮೇರಿಕ ಮತ್ತು ತಾಲಿಬಾನ್ ವರ್ಷಗಳ ಹಿಂದೆ ಮಾಡಿಕೊಂಡಿದ್ದಂಥ ಒಪ್ಪಂದ. ಇದರ ಒಳಗಡೆ ಇರುವ ಮರ್ಮ ಅದು ಏನು ಅಮೇರಿಕಕ್ಕೆ ಮೊದಲೇ ಗೊತ್ತಿತ್ತು ಮತ್ತು ಅವರು ರೂಪಿಸಿದ್ದ ಸೂತ್ರದ ಪ್ರಕಾರವೇ ನಡೆದಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಏನು ವಿಶ್ಲೇಷಣೆ ಮೂಲಕ ತುಂಬ ಅಧಿಕೃತ ಮಾಹಿತಿಯ ವಿಶ್ಲೇಷಣೆ ಮೂಲಕ ನಮ್ಮ ಮುಂದಿಟ್ಟಿದ್ದಾರೆ. ನಾನು ಸಮಸ್ತ ವೀಕ್ಷಕರ ಪರವಾಗಿ ಶಿವಸುಂದರ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಆ ಮೂಲಕ ಈ ಒಂದು ಮಾತುಕತೆಯನ್ನು ಕೂಡ ಇಲ್ಲಿಗೆ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು.